ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 205ನೇ ಭಾಗ ಇದು. ಇವತ್ತು ಈ 31ನೇ ನೈವೇದ್ಯ ಪ್ರಕರಣ ಸಂಧಿಯ 22ನೇ ಪದ್ಯವನ್ನು, ಒಟ್ಟಾರೆ ಪದ್ಯಗಳಲ್ಲಿ 929ನೇ ಪದ್ಯವನ್ನು ನಾವು ಶ್ರವಣ ಮಾಡಬೇಕು. ಈ ನೈವೇದ್ಯ ಪ್ರಕರಣ ಸಂಧಿಯಲ್ಲಿ ಭಗವಂತನಿಗೆ ನಾವು ನಿವೇದಿಸುವಂಥ ಯಾವ್ಯಾವ ವಸ್ತುಗಳಲ್ಲಿ ಯಾವ್ಯಾವ ಭಗವಂತನ ರೂಪ ಅಂತರ್ಗತ ಆಗಿರ್ತದೆ, ಯಾವ್ಯಾವ ದೇವತೆಗಳಿರ್ತಾರೆ, ಆ ದೇವತೆಗಳಲ್ಲಿ ಭಗವಂತನ ಯಾವ ರೂಪ ಇರ್ತದೆ, ಇದನ್ನೆಲ್ಲ ನಾವು ವಿವರವಾಗಿ ನೋಡ್ತಾ ಇದ್ದೇವೆ. ರತಿ ಸಕಲ ಸುಸ್ವಾದು ರಸಗಳ ಪತಿ ಎನಿಸುವಳು ಅಲ್ಲಿ ವಿಶ್ವನು, ಹುತವಹನ ಚುಲ್ಲಿಗಳೊಳಗೆ ಭಾರ್ಗವನ ಚಿಂತಿಪುದು, ಕ್ಷಿತಿಜ ಗೋಮಯಜ ಆದಿಯೊಳು ಸಂಸ್ಥಿತ ವಸಂತನ ವೃಷಭದೇವನ ತ್ಯುತಿಸುತ್ತಿರು ಸಂತತ ಸದಾ ಸದ್ಭಕ್ತಿ ಪೂರ್ವಕರಿ. ಮನ್ಮಥನ ಪತ್ನಿ ರತಿ ಏನಿದ್ದಾಳಲ್ಲ, ಅವಳು ಎಲ್ಲ ರುಚಿಕರವಾದ ರಸದ್ರವ್ಯಗಳು, ಲಿಕ್ವಿಡ್ ಆಹಾರ ಪದಾರ್ಥಗಳು ಅಂತ ಏನಿರ್ತಾವಲ್ಲ, ಅಲ್ಲಿ ಆಕೆ ಇದ್ದಾಳೆ ಅಂತ ತಿಳ್ಕೊಳ್ಬೇಕು. ಅವಳ ಒಳಗೆ ಅಂತರ್ಗತನಾಗಿ ವಿಶ್ವ ಅನ್ನುವ ಹೆಸರಿನ ಭಗವಂತ ಇದ್ದಾನೆ. ವಿಶ್ವ ಅಂತಂದ್ರೆ ಎಲ್ಲವನ್ನೂ ಕೂಡ ಪ್ರವೇಶ ಮಾಡಿದವನು ಅಂತಲೇ ಅರ್ಥ. ಇದಕ್ಕೂ ಕೂಡ ವಿಷ್ಣು ಸಹಸ್ರನಾಮದ ಮೊದಲನೇ ಶಬ್ದ ವಿಶ್ವಂ ವಿಷ್ಣುರು ವಷಟ್ಕಾರ ಅಂತ ಹೇಳಿ ವಿಶ್ವ ಅನ್ನೋ ಹೆಸರಿನ ಭಗವಂತ ಇದ್ದಾನೆ. ಮುಂದೆ ಒಲೆಗಳಲ್ಲಿ ಹುತವಹನ ಚಿಂತಿಪುದು, ಚುಲ್ಲಿ ಅಂದರೆ ಒಲೆ, ಎಲ್ಲ ಒಲೆಗಳಲ್ಲಿ ಅಡಿಗೆ ಮಾಡುವಂಥ ಎಲ್ಲ ಒಲೆಗಳಲ್ಲಿ ಹುತವಹ ಅಗ್ನಿ ಇದ್ದಾನೆ, ಅಗ್ನಿದೇವ ಇದ್ದಾನೆ. ಅವನೊಳಗೆ ಭಾರ್ಗವ ಪರಶುರಾಮ ಇದ್ದಾನೆ. ಅದಕ್ಕಾಗಿ ವೈಶ್ವದೇವ ಮಾಡುವಾಗ ಈ ನಾವೇನು ಬೆಂಕಿ ಕಡ್ಡಿ ಕೀರಿ ಆ ಒಲೆ ಒಂದು ಅಗ್ನಿ ತಯಾರು ಮಾಡ್ಕೊಂಡಿರ್ತೀವಲ್ಲ, ಆ ಅಗ್ನಿಯಲ್ಲಿ ಅಗ್ನಿದೇವನ ಸನ್ನಿಧಾನ ಬರಬೇಕು ಅಂತ ಹೇಳಿ. ಯಾಕಂದ್ರೆ ಇದು ಲೌಕಿಕ ಅಗ್ನಿ ಆಯಿತು, ಪಂಚಮಹಾಭೂತಗಳಲ್ಲಿ ಸೇರಿದ ಭೌತಿಕ ಅಗ್ನಿ ಆಯಿತು. ಆ ಭೌತಿಕ ಅಗ್ನಿಯೊಳಗೆ ಅಲೌಕಿಕನಾದಂಥ ದೇವತಾಗಣದಲ್ಲಿ ಸೇರಿದಂಥ ಅಗ್ನಿಯ ಸನ್ನಿಧಾನ ಬರಬೇಕಾದ್ರೆ ಅಲ್ಲಿ ಆ ಅಗ್ನಿದೇವನನ್ನು ಆವಾಹನೆ ಮಾಡಬೇಕು. ಅಗ್ನಿದೇವನನ್ನು ಆವಾಹನೆ ಮಾಡಲಿಕ್ಕೆ ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ ಅಂತ ಒಂದು ವೇದ ಮಂತ್ರ ಏನಿದೆ, ಅದು ಅಗ್ನಿಯನ್ನು ವರ್ಣನೆ ಮಾಡುವಂಥ ಮಂತ್ರ. ಅಲ್ಲಿ ಆ ಅಗ್ನಿದೇವನನ್ನು ಆ ಮಂತ್ರದ ಮೂಲಕವಾಗಿ ಆವಾಹನೆ ಮಾಡಬೇಕು. ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ ದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ಋಷಭೋ ರೋರವೀತಿ ಮಹೋದೇವೋ ಮತ್ಯಾಂಗ್ ಆವಿವೇಶ. ಚತ್ವಾರಿ ಶೃಂಗ 4 ಕೊಂಬಗಳು, ತ್ರಯೋಸ್ಯ ಪಾದ 3 ಪಾದಗಳು, ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ ದ್ವೇ ಶೀರ್ಷೆ 2 ತಲೆಗಳು, ಸಪ್ತಹಸ್ತಾಸಹ 7 ಕೈಗಳು ಅವನಿಗೆ, ತ್ರಿಧಾಬದ್ಧ ಋಷಭೋ ರೋರವೀತಿ ಅಂತ. ಹೀಗೆ ಮುಂದಿನ ಅರ್ಥ ನನಗೆ ಅಷ್ಟು ಸರಿಯಾಗಿ ನೆನಪಿಲ್ಲ. ಈ 2 ತಲೆ 7 ಕೈ ಇತ್ಯಾದಿ ಏನಿದೆ ಅವು ಆ ಅಗ್ನಿದೇವನ ವರ್ಣನೆ ಮಾಡುವಂಥದ್ದು. ಮತ್ತು ಅಗ್ನಿಯೂ ಕೂಡ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವರ್ಣನೆ ಬಂದಂತೆ ನಮ್ಮ ಜ್ಞಾನಕ್ಕೆ ನಿಯಾಮಕ, ಅಸ್ಥಿರವಾದ ಸ್ಮರಣೆಗೆ ನಿಯಾಮಕ, ರುದ್ರ ಸ್ಥಿರವಾದ ಸ್ಮರಣೆಗೆ ನಿಯಾಮಕ. ಹಾಗಾಗಿ ನಮ್ಮ ಜ್ಞಾನಕ್ಕೆ, ನಮ್ಮ ತತ್ವಜ್ಞಾನಕ್ಕೆ ಅಗ್ನಿಯ ಜೊತೆಗೆ ಒಂದು ಘನಿಷ್ಠವಾದ ಸಂಬಂಧ ಇದೆ. ಆ ಅಗ್ನಿಗೆ 2 ತಲೆ 4 ಕೊಂಬು ಅನ್ನೋದನ್ನೆಲ್ಲ ಆ ವಿದ್ಯೆಗಳಿಗೆ ಹೊಂದಾಣಿಕೆ ಮಾಡಿ ತಿಳ್ಕೊಳ್ಬೇಕಷ್ಟೆ. ಹೀಗೆ ಅಂಥ ಅಗ್ನಿಯನ್ನು ಆವಾಹನೆ ಮಾಡಿ ಒಳಗೆ ಪರಶುರಾಮನನ್ನು ಧ್ಯಾನ ಮಾಡಬೇಕು. ಪರಶುರಾಮನ ರೂಪನೂ ಕೂಡ ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನಾದಿದಾಯಕೋ ನಿತ್ಯಂ. ಈ ಭಗವಂತ ಎಲ್ಲ ರೂಪಗಳಿಂದಲೂ ಎಲ್ಲವನ್ನೂ ಕೊಡ್ತಾನೆ. ಅಂಥ ಶಕ್ತಿ, ಅಂಥ ಕರುಣ ಅವನಿಗೆ ಭಗವಂತನ ಮೇಲೆ, ಈ ಭಕ್ತರ ಮೇಲೆ ಇದ್ದೇ ಇರ್ತದೆ. ಆದರೂ ಕೂಡ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕ. ಮುಂದೆ ಆ ಹಯಗ್ರೀವನ ರೂಪದಿಂದ ಜ್ಞಾನ ರಕ್ಷಣೆ ಮಾಡ್ತಾನೆ, ಪರಶುರಾಮನ ರೂಪದಿಂದ ಜ್ಞಾನ ದಾನ ಮಾಡ್ತಾನೆ. ಅದಕ್ಕಾಗಿ ಈ ಅಗ್ನಿಯಲ್ಲಿ ಈ ವೈಶ್ವದೇವ ಏನು ಮಾಡ್ತೀವಲ್ಲ, ಆ ಅಗ್ನಿದೇವನನ್ನು ಆವಾಹನೆ ಮಾಡಿ ಅಲ್ಲಿ ಪರಶುರಾಮನನ್ನು ಚಿಂತನೆ ಮಾಡೋದಕ್ಕೆ ಮನುಷ್ಯನ ತತ್ವಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಂಬಂಧ ಇದೆ. ಮನುಷ್ಯನಿಗೆ ಶುದ್ಧವಾದ ತತ್ವಜ್ಞಾನ ಬರಬೇಕಾದ್ರೆ ಶುದ್ಧವಾದ ರೀತಿಯಲ್ಲಿ ನೈವೇದ್ಯ ಇತ್ಯಾದಿಗಳಾಗಿ ಅಲ್ಲಿ ವೈಶ್ವದೇವ ಇತ್ಯಾದಿಗಳಾಗಬೇಕು. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಜ್ಞಾದಿ ರೂಪಕ ಜ್ಞಾನಾದ್ಯುತ್ಪಾದಕ. ಜಾಮದಜ್ಞ ಪರಶುರಾಮ ಆ ಜ್ಞಾನಕ್ಕೆ ಉತ್ಪಾದಕ. ಕ್ಷಿತಿಜ ಗೋಮಯ ಅಜಾದಿಗಳು ಸ್ಥಿತ ವಸಂತನ ಋಷಭದೇವನ. ಮುಂದೆ ಈ ಒಲೆಯನ್ನು ಉರಿಸಲಿಕ್ಕೆ ಕಟ್ಟಿಗೆ,
ಕ್ಷಿತಿಜ, ಕ್ಷಿತಿ ಅಂದ್ರೆ ಭೂಮಿ, ಭೂಮಿಯೊಳಗೆ ಹುಟ್ಟಿರ್ತಕ್ಕಂಥ ಕಟ್ಟಿಗೆ ತುಂಡು ಇತ್ಯಾದಿಗಳು. ಅಷ್ಟು ಮಾತ್ರ ಅಲ್ಲ, ಇದ್ದಲಿ ಅದನ್ನೂ ಅಷ್ಟೇ. ಮುಂದೆ ಗೋಮಯ, ಒಂದು ಬೆರಣಿ, ಕುಳ್ಳು ಅಂತ ಏನಿರ್ತದಲ್ಲ, ಅದನ್ನು ಉಪಯೋಗ ಮಾಡಿ ಅಗ್ನಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಆ ಎಲ್ಲ ಬೆರಣೆಗಳಲ್ಲಿ, ಅದಕ್ಕೆ ಅದನ್ನೇ ಗೋಮಯಜ ಅಂತ ಹೇಳಿದರು. ಗೋಮಯ ಅಂದ್ರೆ ಸಗಣಿ, ಆ ಸಗಣಿಯಿಂದ ಹುಟ್ಟಿದಂಥ ಕುಳ್ಳು, ಬೆರಣಿ ಇತ್ಯಾದಿಗಳು. ಅಲ್ಲಿ ವಸಂತ ಇದ್ದಾನೆ, ವಸಂತ ಋತುವಿಗೆ ಅಭಿಮಾನಿ ದೇವತೆ ಆದಂಥ ದೇವತೆ ಇದ್ದಾನೆ. ಅವನೊಳಗೆ ಋಷಭ ಅನ್ನುವ ಹೆಸರಿನಿಂದ ಭಗವಂತ ಇದ್ದಾನೆ. ಋಷಭ ಅಂತ ಅಂದ್ರೆ ಋಷಸೇಚನೆ, ವೃಷಭ ಇವೆರಡು ಶಬ್ದಗಳಿಗೆ ಹೆಚ್ಚು ಕಡಿಮೆ ಅರ್ಥ ಒಂದೇ. ಭಕ್ತರಿಗೆ ಬೇಕಾದಂತಹ ಅಭೀಷ್ಟಗಳ ಮಳೆ ಕರೆಯುವವನು ಅಂತ ಅರ್ಥ. ಅದಕ್ಕಾಗಿ ಆ ಕಟ್ಟಿಗೆ, ಬೆರಣಿ, ಇದ್ದಲಿ ಮುಂತಾದವುಗಳಲ್ಲಿ ವಸಂತ ಇದ್ದಾನೆ ಮತ್ತು ಭಕ್ತರಿಗೆ ಬೇಕಾದ ಅಭೀಷ್ಟಗಳನ್ನು ಕೊಡುವಂತಹ ಋಷಭದೇವ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಸ್ಥಿತ ಋಷಭದೇವನ ತುತಿಸುತ್ತಿರು ಸಂತತ ಸದಾ ಸದ್ಭಕ್ತಿ ಪೂರ್ವಕದಿ. ಪಾಕಕರ್ತೃಗಳೊಳು ಚತುರ್ದಶ ಲೋಕಮಾತೆ ಮಹಾಲಕುಮಿ ಗತಶೋಕ ವಿಶ್ವಂಭರಣ ತಿಳಿಯುವುದು ಎಲ್ಲ ಕಾಲದಳು. ಚೌಕ ಶುದ್ಧ ಸುಮಂಡಲದೆ ಭೂ ಸೂಕರಾಹ್ವಯ ಉಪರಿ ಚೈಲಪ ಏಕದಂತ ಸನತ್ಕುಮಾರನ ಧೇನಿಪರು ಬುಧರು. ಪಾಕಕರ್ತಗಳು, ಅಡಿಗೆ ಯಾರು ಮಾಡ್ತಿರ್ತಾರಲ್ಲ ಅವರಲ್ಲಿ ಚತುರ್ದಶ ಲೋಕಮಾತೆ, 14 ಲೋಕಗಳಿಗೂ ಒಡತಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯೇ ಇದ್ದಾಳೆ. ಅವಳೊಳಗೆ ವಿಶ್ವಂಭರ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ. ಅದಕ್ಕಾಗಿ ಅವನು ವಿಶ್ವಂಭರ ಅಂತಂದ್ರೆ, ವಿಶ್ವ ಅಂದ್ರೆ ಜಗತ್ತು, ಅದನ್ನು ಭರ ಅಂತ ಧಾರಣೆ ಮಾಡಿದವನು. ಅವನಿಗೆ ವಿಶ್ವಂಭರ ಅನ್ನೋ ಹೆಸರಿದ್ದಾಗ ಅವಳು ಕೂಡ ಆ 14 ಲೋಕಗಳ ಮಾತೆಯಾಗಿ ಆ ಪಾಕಕರ್ತಗಳೊಳಗಿದ್ದಾಳೆ. ನಾವೇನು ಅಡಿಗೆ ಮಾಡ್ತೀವಲ್ಲ, ಇದೆಲ್ಲ ಅಡಿಗೆ ಮಾಡುವವರು ತಾವು ಅಡಿಗೆ ಮಾಡುವಾಗ ನಮ್ಮಲ್ಲಿ ಲಕ್ಷ್ಮೀದೇವಿ ನಿಂತ್ಕೊಂಡು ಅಡಿಗೆ ಮಾಡಿಸ್ತಿದ್ದಾಳೆ ಅಂತ ತಿಳ್ಕೊಳ್ಬೇಕು. ಈ ಉಳಿದ ಆಹಾರ ಪದಾರ್ಥಗಳು ಇತ್ಯಾದಿ ಕಡೆಗಳಲ್ಲಿ ಒಂದು ಹಾಲಿನಲ್ಲಿ ಯಾವ ರೂಪ ಇದೆ, ಹಾಲಿಗೆ ಅದು ಗೊತ್ತಾಗಲಿಕ್ಕಿಲ್ಲ. ಹಾಲು ಜಡವಸ್ತು, ಮೊಸರು ಜಡವಸ್ತು, ಸ್ವಾದು, ಉಪ್ಪು, ಹುಳಿ, ಖಾರ ಇವೆಲ್ಲ ಜಡವಸ್ತು. ತಮ್ಮೊಳಗೆ ಯಾವ್ಯಾವ ದೇವತೆಗಳಿದ್ದಾರೆ, ಅದರೊಳಗೆ ಯಾವ ರೂಪದ ಭಗವಂತ ಇದ್ದಾನೆ ಅನ್ನುವ ಅರಿವು ಅವಕ್ಕಾಗೋದಿಲ್ಲ. ಇಲ್ಲಿ ಒಂದೇ ಒಂದು ವಿಶಿಷ್ಟವಾದ ವಸ್ತುವನ್ನು ಹೇಳಿದ್ರು ಪಾಕಕರ್ತೃಗಳು. ಅಡಿಗೆ ಮಾಡುವವರಲ್ಲಿ 14 ಲೋಕಗಳ ಒಡತಿಯಾದಂಥ ಲಕ್ಷ್ಮೀದೇವಿ ಇದ್ದಾಳೆ, ಅದರೊಳಗೆ ವಿಶ್ವಂಭರ ಇದ್ದಾನೆ. ಹಿಂದೆ ಒಂದ್ಸರಿ ಈ ಮಹಾಭಾರತದಲ್ಲಿ ರಾಜಸೂಯ ಯಾಗದ ವರ್ಣನೆ ಮಾಡುವಾಗ ಹೇಳಿದ್ದೆ, ಭೀಮಸೇನ ಮಹಾನ ಸಾಧ್ಯಕ್ಷನಾಗಿದ್ದ ಅಂತ. ರಾಜಸೂಯ ಯಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡಾಗ ಭೀಮಸೇನ ಆ ಅಡಿಗೆ ಮನೆಯ ಜವಾಬ್ದಾರಿಯನ್ನ, ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಯಾರು ಮಾಡಿಸುವಂಥ ಜವಾಬ್ದಾರಿಯನ್ನ ಆತ ತಗೊಂಡಿದ್ದ. ಅಡಿಗೆ ಮಾಡೋದ್ರಲ್ಲಿ ಅಂತ ಒಂದು ನೈಪುಣ್ಯ ಇತ್ತು ಅವನಿಗೆ. ಅದಕ್ಕಾಗಿ ಮುಂದೆ ಅಜ್ಞಾತವಾಸದಲ್ಲಿ ಆತ ಅಡಿಗೆ ಮಾಡುವ ಜವಾಬ್ದಾರಿಯನ್ನೇ ಸ್ವೀಕಾರ ಮಾಡಿದ್ದ, ಅಂಥ ವೇಷವನ್ನೇ ಸ್ವೀಕಾರ ಮಾಡಿಬಿಟ್ಟಿದ್ದ. ಹೀಗೆ ಪಾಕಕರ್ತೃಗಳಲ್ಲಿ ಮೊದಲನೇದಾಗಿ ಭೀಮಸೇನನ ರೂಪ, ಆ ಭೀಮಸೇನಲ್ಲಿ ಲಕ್ಷ್ಮೀದೇವಿ, ಅವಳೊಳಗೆ ವಿಶ್ವಂಭರ ಅನ್ನುವ ಹೆಸರಿನ ಭಗವಂತ ಇದ್ದಾನೆ ಅಂತ ಹೀಗೆ ಧ್ಯಾನ ಮಾಡಬೇಕು. ತಿಳಿಯುವುದು ಎಲ್ಲ ಕಾಲದಲ್ಲಿ. ಇದನ್ನು ಅಡಿಗೆ ಮಾಡುವವರು ತಿಳ್ಕೊಳ್ಬೇಕಾದಂಥ ಸಂಗತಿ ಇದು. ಮುಂದೆ ಚೌಕಾಕಾರದ ಶುದ್ಧ ಸುಮಂಡಲದಿ, ಅಡಿಗೆ ನೈವೇದ್ಯಕ್ಕೆ ಇಡ್ತೇವಲ್ಲ, ನೈವೇದ್ಯಕ್ಕೆ ಇಡೋ ಜಾಗದಲ್ಲಿ ಒಂದು ಚೌಕಾಕಾರದ ಮಂಡಲ ಮಾಡಬೇಕು. ಚೌಕ ಶುದ್ಧ ಸುಮಂಡಲ, ಇದು ನೈವೇದ್ಯಕ್ಕೆ ಪದಾರ್ಥಗಳನ್ನ ಇಡ್ತೀವಲ್ಲ ಅಲ್ಲಿಯೂ ಆಯಿತು. ನಾವು ಊಟ ಮಾಡ್ತೀವಲ್ಲ, ನಾವು ಊಟ ಮಾಡುವಂಥ ತಟ್ಟೆ ಕೆಳಗೆ ಅಥವಾ ಎಲೆ ಕೆಳಗೆ ಅಲ್ಲೂ ಕೂಡ ಒಂದು ಮಂಡಲ ಮಾಡ್ಕೋತಾರೆ ತಿಳಿದವರು. ನಾವೆಲ್ಲ ಬಿಟ್ಟಿದ್ದೀವಿ ಎಷ್ಟೋ. ನೈವೇದ್ಯ ಮಾಡಬೇಕಾದ್ರೆ ಇಡ್ತೀವೋ ಇಲ್ಲ ಖಾತ್ರಿ ಇಲ್ಲ. ನಾವು ಊಟ ಮಾಡಬೇಕಾದ್ರೆ ಏನು ಇಡ್ತೀವಿ ಅಂತೂ ಜ್ಞಾನಿಗಳಾದವರು, ಹೆಚ್ಚು ತಿಳುವಳಿಕೆ ಇರುವಂಥ ವಿದ್ವಾಂಸರು, ವೈದಿಕರು ತಾವು ಊಟ ಮಾಡುವ ಎಲೆ ಕೆಳಗೂ ಒಂದು ಮಂಡಲ ಮಾಡ್ಕೋತಾರೆ. ಮಂಡಲ ಮಾಡ್ಕೊಂಡು ಆಮೇಲೆ ತಮ್ಮ ಎಲೆ ಹಾಕೊಂಡಿರ್ತಾರೆ. ಅಂಥ ಚೌಕ ಶುದ್ಧ ಸುಮಂಡಲದಿ ಎರಡೂ ಕಡೆ ಇದ್ದಾರೆ ಅಂತ ತಿಳ್ಕೊಳ್ಳೋದು ಯಾಕೆ ಅಂತಂದ್ರೆ, ದಾಸರು ಯಾವ ಶುದ್ಧ ಸುಮಂಡಲ ಅಂತ ಹೇಳಲಿಲ್ಲ. ನೈವೇದ್ಯಕ್ಕೆ ಪದಾರ್ಥಗಳಿಡುವಂಥ ಪಾತ್ರೆಗಳ ಕೆಳಗೆ ಮಂಡಲ ಅಂತ ಹೇಳಿದ್ರು. ಅಲ್ಲಿ ಮಾತ್ರ ಅಲ್ಲ, ಅದೊಂದೇ ನೈವೇದ್ಯ ಅಲ್ಲ, ನಾವು ಊಟ ಮಾಡ್ತೀವಲ್ಲ ಇದು ಒಂದು ನೈವೇದ್ಯನೇ ಅಲ್ಲ, ಭಗವಂತನಿಗೆ ಸಲ್ಲಿಸುವಂಥ ಒಂದು ನೈವೇದ್ಯನೇ ಇದು. ಒಟ್ಟಾರೆ ಭಗವಂತನಿಗೆ 3 ಹಂತದಲ್ಲಿ ನೈವೇದ್ಯ. ಒಂದು, ಆ ದೇವರ ಎದುರಿಗೆ ಪಾತ್ರೆಗಳನ್ನು ತಂದಿಟ್ಟು ನೈವೇದ್ಯ ಮಾಡ್ತೀವಲ್ಲ ಅದು ಮೊದಲನೇ ನೈವೇದ್ಯ. ಅಗ್ನಿಯೊಳಗೆ ನೈವೇದ್ಯ ಮಾಡ್ತೀವಲ್ಲ ವಿಷ್ಣುದೇವ, ಅದು 2ನೇ ನೈವೇದ್ಯ. 3ನೇ ನೈವೇದ್ಯ ನಾವು ಊಟ ಮಾಡ್ತೀವಲ್ಲ ಅದು ನೈವೇದ್ಯ. ಪ್ರತಿಯೊಬ್ಬರು ತಾವು ಊಟ ಮಾಡಬೇಕಾದ್ದೆಲ್ಲ ನೈವೇದ್ಯನೇ. ಚೌಕ ಶುದ್ಧ ಸುಮಂಡಲದಿ ಭೂದೇವಿ ಇದ್ದಾಳೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಭೂದೇವಿ ಮೇಲೆ ಆ ಮಂಡಲವನ್ನು ಹಾಕಿರ್ತೀವಿ. ಸಹಜವಾಗಿಯೇ ಆ ಭೂದೇವಿಯಲ್ಲಿ ವರಾಹ ಅನ್ನುವ ಹೆಸರನ್ನು ಭಗವಂತ ನಿಯಾಮಕನಾಗಿದ್ದಾನೆ ಅಂತ ಇದನ್ನು ಧ್ಯಾನ ಮಾಡಬೇಕು. ಭೂ ಸೂಕರಾಹ್ವಯ, ಸೂಕರ ಅಂದ್ರೆ ಹಂದಿ, ವರಾಹ ರೂಪದ ಭಗವಂತ ಅಲ್ಲಿದ್ದಾನೆ. ಭೂಮಿಯನ್ನು ಧ್ಯಾನ ಮಾಡಿದಾಗ ಇನ್ನೊಂದು ರೂಪವನ್ನು ಕೂಡ ಅಲ್ಲಿ ಧ್ಯಾನ ಮಾಡಬಹುದು. ಛಾಂದೋಗ್ಯ ಉಪನಿಷತ್ತು ಅದನ್ನು ಹೇಳ್ತಾರೆ.
ಚತುರ್ಥ ಪೃಥ್ವಿ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ ಅಂಥೇಳಿ. ಗಾಯತ್ರಿಗೆ ಅನೇಕ ರೂಪಗಳಿವೆ. ಅದರಲ್ಲಿ ಒಂದು ರೂಪ ಭೂಮಿಯಲ್ಲಿರುವಂಥ ಹೆಣ್ಣು ರೂಪ, ಅದು ಹಳದಿ ಬಣ್ಣದ ರೂಪ. ಭೂಮಿಯಲ್ಲಿರುವಂಥ ಹಳದಿ ಬಣ್ಣದ ಹೆಣ್ಣು ರೂಪ, ಅದನ್ನು ಕೂಡ ವರಾಹನ ಜೊತೆಗೆ ಇಲ್ಲಿ ಚಿಂತನೆ ಮಾಡಬಹುದು. ಆ ಹಳದಿ ಬಣ್ಣದ ಹೆಣ್ಣು ರೂಪನೇ ಭಗವಂತ, ವರಾಹ ಗಂಡು ರೂಪ ಇಷ್ಟೇ. ಭೂ ಸೂಕರಾಹ್ವಯ ಉಪರಿಚೈಲಪ ಏಕದಂತ ಸನತ್ಕುಮಾರನ ಧೇನಿಪನು ಬುಧರು. ನೈವೇದ್ಯ ಪದಾರ್ಥಗಳ ಮೇಲೆ ಹೊದಿಸುವಂತಹ ಕೆಲವು ಬಟ್ಟೆಗಳು. ಆ ಬಟ್ಟೆಯೊಳಗೆ ವಿಘ್ನ ಈ ಗಣೇಶ ಇದ್ದಾನೆ, ಅವನೊಳಗೆ ಸನತ್ಕುಮಾರ ಅನ್ನುವ ಹೆಸರಿನ ಭಗವಂತ ಇದ್ದಾನೆ. ಏಕದಂತ ಉಪರಿ ಚೈಲಪ, ಉಪರಿ ಅಂದ್ರೆ ಮೇಲೆ, ಆ ಮೇಲಿರುವಂಥ ಚೈಲ ಅಂದ್ರೆ ಬಟ್ಟೆ, ಆ ಬಟ್ಟೆಗೆ ಅಭಿಮಾನ ದೇವತೆಯಾಗಿ ಗಣೇಶ. ಇದೀಗ ನಮ್ಮಲ್ಲಿ ಇವೆಲ್ಲ ಈಗ ಮೇಲೆ ಬಟ್ಟೆ ಹೊದಿಸೋದು ನಮ್ಮಲ್ಲಿ ಸಂಪ್ರದಾಯ ಇಲ್ಲ. ಆದರೆ ಕೆಲವಂತ ಎಲ್ಲೆಲ್ಲೋ ಕೆಲವು ಕಡೆ ಅಪರೂಪದಂಥ ಕಥೆಗಳನ್ನ ಕೇಳಿರ್ತೀವಿ. ಈ ಆ ನೈವೇದ್ಯವನ್ನ ಸ್ವಲ್ಪ ದೂರದಿಂದ ತರ್ತಿರ್ತೀವಲ್ಲ ನಾವು. ಅಡಿಗೆ ಶಾಲೆಯಲ್ಲೋ ಬೇರೆ ಕಡೆ ಇರ್ತದೆ, ಗರ್ಭಗುಡಿಯೋ ದೇವಾಲಯನೋ ಬೇರೆ ಕಡೆ ಇದ್ದಾಗ ಅಲ್ಲಿಗೆ ಆ ನೈವೇದ್ಯವನ್ನು ತರುವಾಗ ಮೇಲೆ ಒಂದು ಬಟ್ಟೆ ಹೊದಿಸಿ ತರುವಂಥ ಪ್ರಸಂಗ ಇರ್ತದೆ. ಈಗ ನಾವು ಅದನ್ನೆಲ್ಲ ಬಿಟ್ಟಿದ್ದೇವೆ. ಅಂತೂ ಆ ನೈವೇದ್ಯ ಪದಾರ್ಥಗಳ ಮೇಲೂ ಕಶ್ಮಲ ಏನು ಬೀಳಬಾರದು ಅನ್ನೋ ದೃಷ್ಟಿಯಿಂದ ಆ ಥರ ಮಾಡೋದು. ಆದರೆ ನೈವೇದ್ಯ ಕಾಲದಲ್ಲಿ ಆ ಪದಾರ್ಥಗಳ ಮೇಲೊಂದು ಬಟ್ಟೆ ಹೊದಿಸ್ತಿದ್ರು ಹಿಂದೆ ಅಂತ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ಒಂದು ಕಥಾ ಬರ್ತದೆ. ಅದು ನಿಮ್ಗೆ ಬಹುತೇಕ ಮಂದಿ ಗೊತ್ತಿದ್ದಿರಬೇಕು, ನಾನು ಒಂದ್ಸರಿ ನೆನಪು ಮಾಡ್ತೇನೆ. ರಾಘವೇಂದ್ರ ಸ್ವಾಮಿಗಳಿಗೆ ಒಬ್ಬ ನವಾಬ, ಆದ್ವಾನಿಯ ನವಾಬ ಅಂತ ನೆನಪು, ಅವನು ಮಾಂಸ ಪದಾರ್ಥಗಳನ್ನ ತಂದು ನೈವೇದ್ಯಕ್ಕೆ ಇಟ್ಬಿಟ್ಟಿದ್ದ. ರಾಘವೇಂದ್ರ ಸ್ವಾಮಿ ಪರೀಕ್ಷೆ ಮಾಡಬೇಕು ಅಂತೇಳಿ ಮೇಲೆ ಬಟ್ಟೆ. ಇವರು ಅದಕ್ಕೆ ಪ್ರೋಕ್ಷಣೆ ಮಾಡಿದ್ರು. ಪ್ರೋಕ್ಷಣೆ ಮಾಡಿದಾಗ ಒಳಗೆ ಆ ಮಾಂಸ ಪದಾರ್ಥಗಳೆಲ್ಲ ಅದೃಶ್ಯ ಆಗಿ ಈ ತಮಗೆ ದೇವರಿಗೆ ನಿವೇದನೆ ಮಾಡಲಿಕ್ಕೆ ಉಚಿತವಾದಂಥ ಪದಾರ್ಥಗಳಾಗಿ ಮಾರ್ಪಟ್ಟಿದ್ದವು ಅಂತ ಕಥಾ ಕೇಳ್ತೇವೆ ನಾವು. ಅಂತೂ ಅಂಥದ್ದೊಂದು ಪದ್ಧತಿ ಇತ್ತು. ನೈವೇದ್ಯ ಪದಾರ್ಥಗಳ ಮೇಲೆ ಒಂದು ಬಟ್ಟೆ ಹೊದಿಸಿ ತಂದಿಡೋದು, ಅದಾದ ಮೇಲೆ ಅಲ್ಲಿ ತಂದಿಟ್ಟ ಮೇಲೆ ಆ ಬಟ್ಟೆಯನ್ನು ತೆಗೆಯೋದು ಅಂತ ಒಂದು ಪದ್ಧತಿ ಇತ್ತು. ಇದು ನಮ್ಗೆ ಅದನ್ನು ಗೊತ್ತಾಗ್ತದೆ. ನಾವು ಎಷ್ಟೆಷ್ಟನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ನೋದ್ರಲ್ಲ ವಿಚಾರ ಮಾಡ್ಬೇಕೀಗ. ನೈವೇದ್ಯ ಮಾಡೋದನ್ನೇ ಕಳ್ಕೊಂಡ್ಬಿಟ್ಟಿರ್ತೀವಿ, ವೈಶ್ವರ್ಯ ಮಾಡೋದನ್ನ ಕಳ್ಕೊಂಡಿರ್ತೀವಿ. ಇಂಥವು ಎಷ್ಟು ಸೂಕ್ಷ್ಮ ಇತ್ತು. ಇದು ನಮಗೆ ಬಹಳ ಕೆಲವು ಕಡೆ ಇಲ್ಲ ಬಹಳ ಸಮಯ ಬೇಕಾಗ್ತದೆ ಇಷ್ಟನ್ನೆಲ್ಲ ಮಾಡಲಿಕ್ಕೆ, ನಮಗೆ ಬಹಳ ಅವಸರ ಆಗ್ತದೆ ಇಷ್ಟೆಲ್ಲ ಅನ್ನಿಸ್ತಿರ್ತದೆ. ಆದರೆ ಆಧುನಿಕ ಕಾಲದಲ್ಲಿ ಅಡಿಗೆ ಮಾಡುವವರು ಮತ್ತು ಅಡಿಗೆಯನ್ನು ಬಡಿಸುವವರು, ಅಡಿಗೆಯನ್ನು ಟೇಬಲ್ ಮೇಲೆ ಸರ್ವ್ ಮಾಡುವವರು ಎಷ್ಟೆಷ್ಟು ಥರದ ಶಿಸ್ತನ್ನು ಮೇಂಟೈನ್ ಮಾಡ್ತಾರೆ ಅಂತ ನೋಡಿದರೆ ಅದು ಯಾರೋ ಗಣ್ಯರು. ನಾವು ನಮ್ಮ ಮನೆಯಲ್ಲಿ ಟೇಬಲ್ ಮೇಲೆ ಊಟ ಮಾಡುವಾಗಲೇ ಅಥವಾ ಎಷ್ಟೋ ಜನ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಅಂತಿಂಥವರು ಗಣ್ಯರು, ಶ್ರೀಮಂತರು, ಅವರು ಟೇಬಲ್ ಮೇಲೆ ಊಟ ಮಾಡುವಾಗ ಒಳ್ಳೆ ಒಳ್ಳೆ ಭೋಜನಾಲಯಗಳಲ್ಲೇ ಅಷ್ಟು ರೀತಿಯ ಶಿಸ್ತನ್ನು ಅಳವಡಿಸ್ಕೋತಾರೆ. ಇದು ಒಬ್ಬ ಮನುಷ್ಯನಿಗೆ, ಯಾರನ್ನೋ ಒಬ್ಬ ಮನುಷ್ಯನಿಗೆ ಒಂದು ಬೆಲೆ ಕೊಡಲಿಕ್ಕಾಗಿ, ಒಬ್ಬ ಮನುಷ್ಯನನ್ನು ತುಷ್ಟೀಕರಣಗೊಳಿಸ್ಲಿಕ್ಕಾಗಿ ಇಷ್ಟೆಲ್ಲ ಶಿಸ್ತು ನಾವು ಮೇಂಟೈನ್ ಮಾಡೋದಾದರೆ ಜಗತ್ತಿನ ಒಡೆಯ ಈ ವಿಶ್ವಂಭರ ಅವನು, ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರುವಂತಹ ಭಗವಂತ, ಅವನೇ ನೈವೇದ್ಯ ಮಾಡುವಾಗ ಎಷ್ಟು ಎಚ್ಚರ ಇರಬೇಕು. ನಮಗೇನಾಗ್ಬಿಟ್ಟಿದೆ ಅಂದರೆ ನಾವು ಭಗವಂತನನ್ನ ಬಹಳ ಸರಳವಾಗಿ ತೊಗೊಂಡ್ಬಿಟ್ಟಿದ್ದೇವೆ. ನಾವು ಏನು ಮಾಡಿದ್ರು ತಗೋತಾನೆ ಬಿಡ್ರಿ ಅಂತೇಳಿ. ಕರುಣಾ ಸಮುದ್ರ ಹೌದು, ಬೇಕಾಬಿಟ್ಟೆ ತೊಗೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ಅದಕ್ಕೆ ಬೇಕಾದ ಶಿಸ್ತು, ಸ್ವಚ್ಛತೆ ಅದ್ಯಾವುದನ್ನು ಮಾಡ್ತಿಲ್ಲ. ವಸ್ತುತಃ ಅದನ್ನೆಲ್ಲ ಮಾಡಬೇಕು. ಹಾಗಾಗಿ ನೈವೇದ್ಯಗಳ ಮೇಲೆ ಒಂದು ಬಟ್ಟೆಯನ್ನು ಹೊದಿಸಿ ತರುವಂಥ ಒಂದು ಪದ್ಧತಿ ಇತ್ತು. ಅದೇನಿಲ್ಲದೆ ಇದ್ರೂ ಮೇಲೊಂದು ಪಾತ್ರವನ್ನಾದರೂ ಮುಚ್ಚಬೇಕು. ಪಾತ್ರವನ್ನಾದರೂ ಮುಚ್ಚಿ ತೊಗೊಂಡು ಬರಬೇಕು, ಅದನ್ನಲ್ಲಿಡಬೇಕು. ಹೌದು, ಒಂದು ಪರಾತವನ್ನಾದರೂ ಮುಚ್ಚಬೇಕು, ಆಮೇಲೆ ತೆಗಿಬೇಕು. ಅಡುಗೆ ಮನೆಯೊಳಗೆ ಅಲ್ಲೇ ಮಾಡೋದಾದರೆ ದೊಡ್ಡ ವಿಷಯ ಏನಾಗೋದಿಲ್ಲ, ಅಲ್ಲೇ ನೈವೇದ್ಯ ಮಾಡ್ತಿರ್ತಾರೆ. ಆದರೆ ತಿಳ್ಕೊಳ್ಬೇಕಾದೇನು ಅಂತಂದರೆ ಅಡುಗೆ ಮಾಡಿದ ಕೂಡಲೇ ಅದ್ರ ಮೇಲೆ ಒಂದು ಏನಾದರೂ ಮುಚ್ಚಿಡಬೇಕು. ಇದು ಎಷ್ಟೋ ಕಡೆಗಳಲ್ಲಿ ಪಾಲನೆ ಆಗ್ತಿರೋದಿಲ್ಲ ಇದೆಲ್ಲ. ಅಡುಗೆ ಮಾಡಿದ ಕೂಡಲೇ ಒಂದೊಂದು ಪದಾರ್ಥ ಆದ ಕೂಡಲೇ ಅದ್ರ ಮೇಲೆ ಒಂದು ಮುಚ್ಚಿಟ್ಟು ಬಿಡಬೇಕು. ನೈವೇದ್ಯ ಮಾಡುವಾಗ ಅದನ್ನು ತೆಗಿಬೇಕು. ಇದನ್ನು ನಾವು ಈ ಮೂಲಕ ತಿಳ್ಕೊಳ್ಬೇಕು. ಆ ಏಕದಂತನೊಳಗೆ, ಗಣೇಶನೊಳಗೆ, ಆ ಮೇಲಿನ ಪಾತ್ರೆ ಅಥವಾ ಮೇಲಿನ ಬಟ್ಟೆಗೆ ಅಭಿಮಾನ ದೇವತೆ ಆದ ಗಣೇಶನಲ್ಲಿ ಸನತ್ಕುಮಾರನ ಧೇನಿಪರು ಬುಧರು. ಸನತ್ಕುಮಾರ ಅಂದರೆ ಸನತ್ಕುಮಾರ, ಸನತ್ ಸುಜಾತ, ಸನಂದನ ಅಂತ 4 ಜನ ಇದ್ದಾರಲ್ಲ, ಅವರಲ್ಲಿ ಒಬ್ಬ ಅಲ್ಲ. ಸನತ್ಕುಮಾರ ಅಂದರೆ ಭಗವಂತ. ಸನತ್ಕುಮಾರ ನಾಮಾತು ಬ್ರಹ್ಮಚರ್ಯ ವಪುರ್ ಹರಿಹಿ ಸನತ್ಕುಮಾರಂ ಅಪರಂ ಬ್ರಹ್ಮಪುತ್ರಂ ವಿವೇಶಯ ಸಮಾಂ ಯೋಗ್ಯೇತರಾತ್ ಕಾಮಾತ್ ಪಾತು ವಿಘ್ನೇಶ್ವರ ಪ್ರಭು. ಸನತ್ಕುಮಾರ ಅಂದ್ರೆ ಯಾರು? ಬ್ರಹ್ಮಚಾರಿಯ ವೇಷವನ್ನು ಧಾರಣೆ ಮಾಡಿದಂಥ ಒಬ್ಬ ಭಗವಂತನ ಒಂದು ರೂಪ. ಅದು ಸನತ್ಕುಮಾರಂ ಅಪರಂ ಬ್ರಹ್ಮಪುತ್ರಂ ವಿವೇಶಯ. 4 ಜನ ಯಾವತ್ತು ಸಣ್ಣ ವಯಸ್ಸಿನ ಬಾಲಕರಾಗಿ ಆ ಜಯವಿಜಯರಿಗೆ ಶಾಪ ಕೊಟ್ಟರಲ್ಲ, ಅಲ್ಲೊಬ್ಬ ಸನತ್ಕುಮಾರ ಇದ್ದಾನೆ. ಆ ಸನತ್ಕುಮಾರನೊಳಗೆ ಸನತ್ಕುಮಾರನ ಹೆಸರನ್ನು ಭಗವಂತ ಆವಿಷ್ಟನಾದ.
ಹೀಗೆ ಸನತ್ಕುಮಾರನೊಳಗೆ ಸನತ್ಕುಮಾರ. ಇದು ಭಾಗವತದ 2ನೇ ಸ್ಕಂದ 3ನೇ ಸ್ಕಂದಗಳಲ್ಲೂ ಇದ್ರ ವರ್ಣನೆ ಇದೆ. ಬ್ರಹ್ಮಪುತ್ರ ವಿವೇಶಯ. ಆ ಭಗವಂತ ನಮ್ಗೆ ಏನ್ ಕೊಡ್ಬೇಕು ಅಂದ್ರೆ ಅದು 6ನೇ ಸ್ಕಂದದಲ್ಲಿ ಈಗ ವರ್ಣನೆ ಕೇಳ್ತೀವಿ ನಾವು. ಸಮಾಂ ಯೋಗ್ಯೇತರಾತ್ ಕಾಮಾತ್ ಪಾತು ವಿಶ್ವೇಶ್ವರ ಪ್ರಭು. ಜಗದೊಡೆಯನ ಅಂತ ಸನತ್ಕುಮಾರ ಯೋಗ್ಯವಾದ ಕಾಮನೆಯನ್ನು ನಮಗೆ ಕೊಡಲಿ. ಅವನು ಬ್ರಹ್ಮಚಾರಿ ಆದ್ರಿಂದ ಬ್ರಹ್ಮಚಾರಿ ರೂಪ ಅಂತ ವರ್ಣನೆ ಮಾಡ್ತಾರೆ. ಯೋಗ್ಯವಾದಂಥ ಕಾಮವನ್ನೇ ನಮಗೆ ಕೊಡಲಿ. ಅದರಲ್ಲೂ ಸಾಂಸಾರಿಕವಾದ ಕಾಮ, ಸ್ವಸ್ತ್ರೀಯಲ್ಲಿ ವಿಹಿತವಾದ ಕಾಮವನ್ನೇ ಆತ ಕೊಡಲಿ. ಅನುಚಿತವಾದಂಥ ಕಾಮನೆಗಳು ನಮ್ಮ ಮನಸ್ಸಿಗೆ ಬರದೇ ಇರುವಂತೆ ಆತ ಕಾಪಾಡಲಿ ಅಂತ ಭಾಗವತದ ತಾತ್ಪರ್ಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಇದು ಭಾಗವತ ತಾತ್ಪರ್ಯದ್ದಾಯಿತು. ಭಾಗವತದಲ್ಲೇನೆ ಇದೇ ಸಂದರ್ಭದಲ್ಲಿ ಸನತ್ಕುಮಾರೋವದು ಕಾಮಶ್ರೀ ದೇವಾತ್ ಅಂತ ಭಾಗವತದಲ್ಲಿ 7ಮ ಸ್ಕಂದದಲ್ಲಿ ಅಥವಾ 6ನೇ ಸ್ಕಂದದಲ್ಲಿ ಅದರದ್ದೇ ವಿವರಣೆ ಇದು ಅಂತ ಕಾಣಿಸ್ತದೆ. ನನಗೆಲ್ಲ ನೆನಪಿಲ್ಲ ಅದು. ನಾರಾಯಣ ವರ್ಮ ಅಂತ ಏನು ಮಂತ್ರ ಇದೆ, ಅದರಲ್ಲಿ ಭಗವಂತನ ಒಂದೊಂದು ರೂಪವನ್ನ ಇಂತಿಂಥದನ್ನು ನನಗೆ ಮಾಡು ಅಂತ ಪ್ರಾರ್ಥನೆ ಮಾಡೋದಿದೆ. ಇಂತಿಂಥ ಹೊತ್ತಿನಲ್ಲಿ ಭಗವಂತನ ಇಂತಿಂಥ ರೂಪ ನನಗೆ ಕಾಪಾಡಲಿ. ಕಾಡಿನಲ್ಲಿ ಒಂದು ರೂಪ, ನಾಡಿನಲ್ಲಿ ಒಂದು ರೂಪ, ಪ್ರಯಾಣಕ್ಕೊಂದು ರೂಪ, ಹೀಗೆಲ್ಲ ಭಗವಂತನ ಬೇರೆ ಬೇರೆ ರೂಪಗಳನ್ನ ಪ್ರಾರ್ಥನೆ ಮಾಡಿ ನಮ್ಮನ್ನು ಕಾಪಾಡು ಅಂತ ಕೇಳ್ಕೊಳ್ಳೋದಿದೆ. ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್. ವೇದವ್ಯಾಸ ರೂಪಿಯಾದ ಭಗವಂತ ನಮ್ಮನ್ನ ಮೋಹ ಬರದೇ ಇರುವಂತ ಕಾಪಾಡಲಿ ಅಂತ ವೇದವ್ಯಾಸನ ಕೇಳಬೇಕು. ಹಯಶೀರ್ಷೋಮಾಂ ಪತಿ ದೇವಹೀರನಾಥ್. ಈ ಹಯಗ್ರೀವ ರೂಪಿಯಾದ ಭಗವಂತ ನಾವು ಮಾರ್ಗದಲ್ಲಿ ಎಲ್ಲರೂ ಓಡಾಡುವಾಗ ಯಾವ್ಯಾವ ದೇವಾಲಯಗಳನ್ನ ಪವಿತ್ರ ಸ್ಥಳಗಳನ್ನೆಲ್ಲ ನೋಡಿರ್ತೇವೆ. ಆದರೆ ಅದಕ್ಕೆ ತಕ್ಕಂತೆ ಗೌರವವನ್ನು ಸಲ್ಲಿಸಲಿಕ್ಕೆ ನಮಗೆ ಆಗಿರೋದಿಲ್ಲ, ನೂರಾರು ಒತ್ತಡಗಳು ಇತ್ಯಾದಿ ಕಾರಣದಿಂದಾಗಿ. ದೇವಹೇಳನ, ದೇವತಾ ಸನ್ನಿಧಾನಗಳಿಗೆ ನಾವು ತಿರಸ್ಕಾರವನ್ನು ತೋರಿಸಿರ್ತೀವಲ್ಲ, ಆ ತಿರಸ್ಕಾರಗಳು ನಮಗೆ ಮುಂದೆ ಮದುವೆ, ಸಂತಾನ, ವಿದ್ಯೆ ಇದಕ್ಕೆಲ್ಲ ಪ್ರತಿಬಂಧಕ ಆಗ್ತವೆ. ದಿಲೀಪ ಮಹಾರಾಜ ಇದ್ದ ರಘುವಂಶದಲ್ಲಿ, ಸ್ವರ್ಗಕ್ಕೆ ಹೋಗಿದ್ದ. ಅವನು ಆ ಕಾಮಧೇನುವಿಗೆ ಪ್ರದಕ್ಷಿಣೆ ಹಾಕೋದನ್ನು ಮರ್ತು ಬಿಟ್ಟ. ಕಾಮಧೇನು ಅಲ್ಲೇ ಮಲಗಿತ್ತು. ಇವನು ಆ ಕಡೆ ಹೋಗುವಾಗ ಅದನ್ನು ಪ್ರದಕ್ಷಿಣೀಕೃತ್ಯ ಹೋಗಬೇಕಾಗಿತ್ತು, ಎಡಗಡೆ ಹೋಗಬಾರ್ದು ಅದಕ್ಕೆ. ಹಾಗಾಗಿ ಎಲ್ಲೇ ತುಳಸಿ, ಗೋವು, ಬ್ರಾಹ್ಮಣರು, ಯತಿಗಳು, ಶ್ರೇಷ್ಠರಾದಂಥ ಯಾರೇ ವ್ಯಕ್ತಿ ಇದ್ರು ಅವರನ್ನು ಬಲಭಾಗದಲ್ಲಿ ಇಟ್ಕೊಂಡು ಹೋಗಬೇಕು. ಇವೆಲ್ಲ ಶಿಷ್ಟಾಚಾರಗಳು. ಇದನ್ನು ಮಾಡದೇ ಇದ್ರೆ ಅವನಿಗೆ ಸಂತಾನ ಆಗೋದು ವಿಳಂಬ ಆಗಿಬಿಡುತ್ತೆ. ಅವನು ವಸಿಷ್ಠರನ್ನು ಮೊರೆ ಹೋದ, ನೀನು ಕಾಮಧೇನು ತಿರಸ್ಕಾರ ಮಾಡಿದ್ದಿ, ಹಾಗೆಂದು ಹೀಗಾಯಿತು. ಕಾಮಧೇನುವನ್ನು ಮಗಳು ನಂದಿನಿ ನನ್ನ ಹತ್ರ ಇದೆ, ಅದರ ಸೇವಾ ಮಾಡು 1 ವರ್ಷ ಅಂತ ಸೇವೆ ಮಾಡಿಸಿ ಆಮೇಲೆ ಮಗನನ್ನ ಆತನಿಗೆ ಅನುಗ್ರಹಿಸಿದರು. ಇದು ಅವನ ಜೀವನ ಚರಿತ್ರದಲ್ಲಿ ಬರ್ತದೆ. ಅಂತೂ ದೊಡ್ಡವರಿಗೆ ತಿರಸ್ಕಾರ ಇನ್ನೆಲ್ಲ ಏನು ಮಾಡ್ತೀವಲ್ಲ, ಅದು ನೇರವಾಗಿ ಪರಿಣಾಮ ಬೀರೋದು ಮದುವೆ, ಸಂತಾನ, ವಿದ್ಯೆ ಇವುಗಳ ಮೇಲೆ. ಅದ್ರ ಬಗ್ಗೆ ಮನುಷ್ಯ ಎಚ್ಚರಿಕೆಯಿಂದ ಇರಬೇಕು. ಸನತ್ಕುಮಾರೋ ಅವತ್ತು ಕಾಮಶೇ ದೇವಾತ್. ಆ ನಾರಾಯಣ ವರ್ಮದಲ್ಲಿ ಏನಿದೆ ಅಂತಂದ್ರೆ, ಹಯಗ್ರೀವ ರೂಪಿಯಾದ ಭಗವಂತ ನಮ್ಮನ್ನ ದೇವತಾ ತಿರಸ್ಕಾರದಿಂದ ಕಾಪಾಡಲಿ, ದೇವತಾ ತಿರಸ್ಕಾರ ಮಾಡದೇ ಇರುವಂತೆ ನೋಡ್ಕೊಳ್ಳಿ. ಸನತ್ಕುಮಾರ್ ಏನ್ ಮಾಡ್ಬೇಕು ಅಂದ್ರೆ ಕಾಮದೇವಾತ್, ಮನ್ಮಥನ ಉಪಟಳ ನಮಗೆ ಆಗದೇ ಇರುವಂತೆ ಮಾಡಲಿ ಅಂತ ನಾರಾಯಣ ವರ್ಮದಲ್ಲಿದೆ. ಆ ಸನತ್ಕುಮಾರನ್ನ ಇಲ್ಲಿ ಪ್ರಾರ್ಥನೆ ಮಾಡಬೇಕು. ಎಲ್ಲಿ? ಆ ಪರದೆಯಲ್ಲಿ, ಆ ಮೇಲಿನ ಬಟ್ಟೆಯಲ್ಲಿ. ಶ್ರೀನಿವಾಸನ ಭೋಗ್ಯ ವಸ್ತುವ ಕಾಣಗೊಡ ದಂದದಲ್ಲಿ ವಿಶ್ವಕ್ಸೇನ ಪರಿಖಾರೂಪನಾಗಿ ಅಲ್ಲಿ ಪುರುಷಾಖ್ಯ. ತಾನೇ ಪೂಜಕ ಪೂಜ್ಯನೆನಿಸಿ ನಿಜಾನುಗರ ಸಂತೈಪ ಗುರು ಪವಮಾನ ವಂದಿತ ಸರ್ವಕಾಲಗಳಲ್ಲಿ ಸರ್ವೇಶ. ಇನ್ನ ನೈವೇದ್ಯ ಮಾಡುವಾಗ ಆ ನೈವೇದ್ಯ ಅದು ಬೇಕಾದ ಪದಾರ್ಥಗಳಲ್ಲಿ ಮೇಲೆ ಏನು ಕಶ್ಮಲ ಬೀಳದೇ ಇರುವಂತ ಒಂದು ತಟ್ಟೆ ಇಡಬೇಕು ಅಂತ ಹೇಳಿದ್ವಿ. ಈಗ ಏನು ಹೇಳ್ತಾರಂದ್ರೆ, ಆ ನೈವೇದ್ಯ ಯಾರಿಗೂ ಬೇರೆಯವ್ರಿಗೆ ಕಾಣದೇ ಇರುವಂತ ಒಂದು ಬಟ್ಟೆ ಅಡ್ಡ ಹಿಡಿಯುವ ಸಂಪ್ರದಾಯ ಇದೆಯಲ್ಲ, ಕನಿಷ್ಠ ಅದು ಮಠದಲ್ಲಿ ಆದ್ರೂ ಉಳ್ಕೊಂಡಿದೆಯಲ್ಲ, ಮನೆಗಳಲ್ಲಿ ಉಳ್ಕೊಂಡಿರ್ಲಿಕ್ಕಿಲ್ಲ, ಮಠದಲ್ಲಿ ಆದ್ರೂ ಉಳ್ಕೊಂಡಿದೆಯಲ್ಲ, ಅಲ್ಲಿ ಯಾರಿದ್ದಾನೆ ಅಂತ ಈಗ ಹೇಳ್ತಾರೆ. ಶ್ರೀನಿವಾಸನ ಭೋಗ್ಯ ವಸ್ತುವ ಆ ನಿವೇದನೆ ಮಾಡುವ ಪದಾರ್ಥಗಳು ಕಾಣಗೊಡ ದಂದದಲ್ಲಿ ಬೇರೆ ಯಾರಿಗೂ ಕಾಣದೇ ಇರುವಂತೆ. ವಿಶ್ವಕ್ಸೇನ ಅನ್ನುವ ದೇವತೆ, ಆತ 18ನೇ ಕಕ್ಷಾದಲ್ಲಿ ಬರುವನು, ಗಣೇಶನಿಗೆ ಮತ್ತು ಕುಬೇರನಿಗೆ ಸಮಾನನಾಗಿದ್ದಾನೆ. ಆತ ಪರಿಖಾರೂಪನಾಗಿ ಒಂದು ಪರದೆಯ ರೂಪದಲ್ಲಿ, ಒಂದು ತೆರೆಯ ರೂಪದಲ್ಲಿ ಆತ ಇದ್ದಾನೆ. ತೆರೆಗೆ ಅಭಿಮಾನಿ ದೇವತೆಯಾಗಿ ಆತ ಇದ್ದಾನೆ. ಅಲ್ಲಿ ಪುರುಷ ಅನ್ನುವ ಹೆಸರಿನ ಭಗವಂತ ಇದ್ದಾನೆ ಆ ವಿಶ್ವಕ್ಸೇನೊಳಗೆ. ವಸುಧಾ ವಿಶ್ವಕ್ಸೇನೋ ಜನಾರ್ದನಃ ಅಂತ ವಿಶ್ವಕ್ಸೇನ ಅಂತ ಭಗವಂತನಿಗೂ ಹೆಸರಿದೆ, ಅದು ಬೇರೆ. ಈ ವಿಶ್ವಕ್ಸೇನ ಇವನು 18ನೇ ಕಕ್ಷಾದಲ್ಲಿ ಬರುವಂತ ವಿಶ್ವಕ್ಸೇನ. ಅಂತೂ ಈ ಎಲ್ಲಾ ದೇವತೆಗಳು ಅನ್ನದೊಳಗೊಬ್ಬ, ತುಪ್ಪದೊಳಗೊಬ್ಬ, ಹಾಲು, ಮೊಸರು, ಉಪ್ಪು, ಖಾರ ಎಲ್ಲಾ ಕಡೆ ಭಗವಂತ ಇದ್ದಾನೆ. ಎಲ್ಲ ದೇವತೆಗಳಿದ್ದಾರೆ ಅದರೊಳಗೆ ಈ ಭಗವಂತ ಇದ್ದಾನೆ. ಯಾಕಂದ್ರೆ ಅವ್ರ ಕಡೆಯಿಂದ ಆ ಕೆಲಸಗಳನ್ನೆಲ್ಲ ಮಾಡಿಸ್ಬೇಕಲ್ಲ. ಅಷ್ಟೇ ಅಲ್ಲ, ಪೂಜೆ ಮಾಡುವವರೊಳಗಿದ್ದಾನೆ, ಅಡಿಗೆ ಮಾಡುವವರೊಳಗಿದ್ದಾನೆ. ಈಗ ಬಂತು, ಅಡಿಗೆ ಮಾಡುವವರೊಳಗೆ ಲಕ್ಷ್ಮೀ ದೇವಿ ಇದ್ದಾಳೆ, ಅಲ್ಲಿ ವಿಶ್ವಂಭರ ಇದ್ದಾನೆ ಅಂತ ಕೂಡ ಈಗ ಬಂತು ಹಿಂದಿನ ಪದ್ಯದಲ್ಲಿ. ಇವರಿಷ್ಟನ್ನೇ ಬಿಟ್ಟು ಬಿಟ್ರೆ ಇವರೆಲ್ಲ ಮಾಡ್ತಾರೆ ಅಂತ ಖಾತ್ರಿ ಇಲ್ಲ ಅವನಿಗೆ. ಅದಕ್ಕಾಗಿ ಒಳಗೆ ತಾನು ಇದ್ದೇ ಇರ್ತಾನೆ. ಪೂಜೆ ಸ್ವೀಕಾರ ಮಾಡುವವನೇ ಅವನೇ, ಪೂಜೆ ಮಾಡುವವನು ಅವನೇ. ಅದಕ್ಕೆ ಹೇಳ್ತಾರೆ
ಪೂಜಕ ಪೂಜ್ಯನೆನಿಸಿ, ನೀನೇ ಪೂಜೆ ಮಾಡ್ತಿ, ನೀನೇ ಪೂಜ್ಯನೂ ಆಗಿದ್ದೆ. ಇದನ್ನೇ ನಿಶುಸೀದ ಗಣಪತೆ ಗಣೇಶು ತ್ವಾಮ ಹುರ್ವಿಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಇದು ದೇವತಾ ಪೂಜೆಯೊಳಗೆ ಆರಂಭದೊಳಗೆ ಹೇಳೋ ಮಂತ್ರ. ಭಗವಂತ, ನನ್ನ ಬಿಂಬರೂಪಿಯಾದ ಭಗವಂತ ನನ್ನ ಹೃದಯ ಕಮಲದಿಂದ ಈ ಪ್ರತಿಮಾದೊಳಗೆ ಬಂದು ಕೂತ್ಕೊಳ್ಳಿ ಅಂತ ಅವನನ್ನು ಕರಿತೀವಲ್ಲ, ಆ ಕರೆಯುವಾಗ ನಿಶುಸೀದ ಗಣಪತೆ, ಗಣಪತಿಯನ್ನು ಹೆಸರಿನ ಭಗವಂತನೇ ಇಲ್ಲಿ ಕೂತ್ಕೊಳ್ವಾ ಅಂತ ಕರಿತೀವಲ್ಲ, ಅದು ಆ ಮಂತ್ರ. ಆ ಮಂತ್ರದ ಅರ್ಥ ಅದು ಹಿಂದೆ ಹೇಳಿದ್ದೆ. ನಿಶುಸೀದ ಗಣಪತಿ ಎಂಬ ಶ್ರುತಿವಾಚನೆ ಅಂತ ಇದೆ, ಹರಿಕಥಾನುಸಾರದಲ್ಲಿ ಬಂದಿತ್ತು. ಅಲ್ಲಿ ಕೊನೆಯ ಶಬ್ದ ಏನಿದೆ ಅಂದ್ರೆ ಮಘವನ್ ಚಿತ್ರಮರ್ಚ ಅಂತ. ಇಲ್ಲಿ ಬಂದು ಕೂತ್ಕೋಬಾ, ಕೂತು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನೀನೇ ಪೂಜೆ ಮಾಡು, ಪೂಜೆ ನಾನು ಮಾಡೋದಲ್ಲ, ನೀನೇ ಪೂಜೆ ಮಾಡಬೇಕು ಅಂತ ಅವನನ್ನು ಪ್ರಾರ್ಥನೆ ಮಾಡೋದು. ನೀನು ಪೂಜೆ ಮಾಡು, ನೀನು ಮಾಡೋ ಪೂಜೆಗೆ ನಾನು ಉಪಕರಣ ಮಾತ್ರ ಆಗ್ತೇನೆ, ಎಷ್ಟು ನನ್ನ ಯೋಗ್ಯತೆ ಇದೆಯೋ ಅಷ್ಟಕ್ಕನುಸಾರವಾಗಿ ಪೂಜೆ ಮಾಡಿಸು. ಆ ಉಪಕರಣ ನೀನು ಮಾಡುವ ಆ ಮಹಾ ಕಾರ್ಯಕ್ಕೆ ನಾನು ಉಪಕರಣ ಅನ್ನೋ ಹೆಮ್ಮೆ ಮಾತ್ರ ನಂದು, ವಸ್ತುತಃ ನಾನು ಮಾಡೋದಲ್ಲಿ ಏನೂ ಇಲ್ಲ ಅಂತ ಅರ್ಥ. ಅದೇ ದೃಷ್ಟಿಯಿಂದ ದಾಸರು ಪೂಜಕ ಪೂಜ್ಯನೆನಿಸಿ ಅಂತ ಹೇಳಿದರು. ನಿಜಾನುಗ್ರಹ ಸಂತೈಪ, ವಸ್ತುತಃ ಅವನೇ ಪೂಜೆ ಮಾಡ್ತಾನೆ, ತಾನೇ ಮಾಡ್ಕೋತಾನೆ. ಮತ್ತು ನಮ್ದೇನು ಅಂದರೆ ನಿಜಾನುಗ್ರಹ ಸಂತೈಸಿ. ಆ ಪೂಜೆ ಮಾಡುವ ವ್ಯಕ್ತಿಗಳು, ಎಡಬಲ ಸೇವಕರು, ಅಡಿಗೆ ಮಾಡುವವರು, ಗಂಟೆ ಇತ್ಯಾದಿ ಬಾರಿಸುವವರು, ಇಂಜಿಲಗು ಮಾಡೋರೆಲ್ಲ ಇರ್ತಾರಲ್ಲ, ಅವರಲ್ಲೆಲ್ಲ ಅವರನ್ನು ಸಂತೈಪ. ನಿಮಗೆ ವಸ್ತುತಃ ಇದೆಲ್ಲ ಶಕ್ತಿ ಇಲ್ಲ. ಸಂತೈಸೋದು ಅಂದರೆ ದುಃಖಿತರಾದನ್ನು ಸಂತೈಸೋದು. ನಮಗೇನು ದುಃಖ? ನಮಗೆ ಕೆಲವರಿಗೆ ದುಃಖವೇ ಆಗಿಲ್ಲ, ಅದು ವಿಷಯ ಬೇರೆ. ಅದು ಕೆಲವರಿಗಾದ್ರು ದುಃಖ ಆಗ್ತದೆ, ನಮ್ಮನ್ನು ಭಗವಂತ ಯಾವಾಗ ಉದ್ಧಾರ ಮಾಡ್ತಾನೆ ಅಂತ. ಅಂಥ ಯಾರಿಗಾದ್ರು ದುಃಖ, ಒಂದು ಕಾಳಜಿ, ಒಂದು ಕಾತರತೆ ಬಂದಿದ್ರೆ ಆ ಕಾತರತೆಗೆ ಭಗವಂತನ ಸಂತೈಕೆ. ಏನು ಸಂತೈಕೆ? ನಿಮಗೆ ಪೂಜೆ ಸ್ವತಂತ್ರವಾಗಿ ನಿಮಗೆ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ನಿಮ್ಮೊಳಗೆ ನಿಂತು ಮಾಡಿಸ್ತೇನೆ, ಇಷ್ಟೆಲ್ಲ ರೂಪಗಳಿಂದ ಇದ್ದೇನೆ. ಈಗ ನಮಗೆ ಗಣಪತಿ ಅನ್ನೋ ಶಬ್ದಕ್ಕೆ ಹೆಚ್ಚು ಅರ್ಥ ಗೊತ್ತಾಗ್ತದೆ. ನಿಶುಸೀದ ಗಣಪತಿಯೇ ಇಲ್ಲಿ ಬಂದು ಕೂತ್ಕೋಬಾ ಅಂತಂದ್ರೆ, ಗಣಪತಿ ಅಂದ್ರೆ ಏನು? ಗುಂಪುಗಳಿಗೆ ಒಡೆಯ ಅಂತ ಅರ್ಥ. ಯಾವ ಗುಂಪುಗಳಿಗೆ? ಭೋಜ್ಯ ಪದಾರ್ಥಗಳ ಗುಂಪು, ಅನ್ನ ಮೊದಲಾದ ಮುಸುರೆ ಪದಾರ್ಥಗಳ ಗುಂಪಿದೆ. ಆಮೇಲೆ ಮುಸುರೆ ಅಲ್ಲದೆ ಇರುವಂಥ ಹಾಲು, ಮೊಸರು, ತುಪ್ಪ ಮೊದಲಾದವುಗಳ ಗುಂಪಿದೆ. ತುಪ್ಪ, ಜೇನುತುಪ್ಪ, ಸಕ್ಕರೆ ಇತ್ಯಾದಿಗಳನ್ನು ಕೆಲವರು ನೈವೇದ್ಯಕ್ಕೆ ಇಡ್ತಾರೆ, ಆ ಪದಾರ್ಥಗಳ ಗುಂಪಿದೆ. ಹೂವುಗಳ ಗುಂಪಿದೆ, ತುಳಸಿಗಳ ಗುಂಪಿದೆ. ಆಮೇಲೆ ಮಂಗಳಾರತಿ ಇತ್ಯಾದಿ ಉಪಕರಣಗಳಿವೆ ಅಲ್ಲ, ಪೂಜಾ ಉಪಕರಣಗಳು, ಅವುಗಳ ಗುಂಪಿದೆ. ಇವೆಲ್ಲ ಗುಂಪುಗಳೇ, ಬೇರೆ 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 ಗುಂಪುಗಳು. ಆ ಎಲ್ಲ ಗುಂಪುಗಳೊಳಗೆ ಭಗವಂತ, ಆ ಗುಂಪಿನ ಅಧಿಪತಿ ಆದ್ದರಿಂದ ಅವನು ಗಣಪತಿ. ನಮೋ ಗಣೇಭ್ಯೋ ಗಣಪತಿ ಬೆಚ್ಚವು ಅಂತ ರುದ್ರಾಧ್ಯಾಯ ವರ್ಣನೆ ಮಾಡಿದ್ದು ಇದನ್ನೇ. ಅಂತೂ ಇಷ್ಟೆಲ್ಲ ಕೆಲಸ ಅಲ್ಲಿ ನಡಿಬೇಕಾದ್ರೆ ಆ ರೂಪದಿಂದ ಅವನು ಅಂತಂಥ ರೂಪದಿಂದ ಅಲ್ಲಿ ಬಂದು ಕೂತ್ಕೋತಾನೆ. ಕೂತ್ಕೊಂಡು ನಮಗೆ ಭರವಸೆ ಕೊಡ್ತಾನೆ, ನಾನು ಇದ್ದೇನಯ್ಯ, ಮಾಡ್ರಿ ನೀವು ಅಂತೇಳಿ. ನಿಜಾನುಗ್ರಹ ಸಂತೈಪ, ಗುರು ಪವಮಾನ ವಂದಿತ. ಅವನ ಮಹಿಮಾ ಎಂತಂತಂದ್ರೆ ಗುರುವಾದ ಪವಮಾನದಿಂದ ನಮಸ್ಕೃತನಾದವನು. ಸರ್ವಕಾಲದಲ್ಲಿ ಸರ್ವೇಶ, ಎಲ್ಲ ಕಾಲದಲ್ಲಿಯೂ ಆತ ನಮಗೆಲ್ಲರಿಗೂ ಕೂಡ ಒಡೆಯನಾಗಿದ್ದಾನೆ. ಈ ವಿಶ್ವಕ್ಸೇನನ ಬಗ್ಗೆ, ಆತ ಅಲ್ಲಿ ಹಿಡಿಯುವಂಥ ಪರದೆ ಬಗ್ಗೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹೇಳ್ತಾನೆ. ಯಾರಿಗಾದ್ರೂ ಅನುಕೂಲ ಇದ್ದರೆ ಅದನ್ನು ಆಚರಣೆಗೆ ತರಬಹುದು, ಇಲ್ಲ ಸುಮ್ಮನೆ ಗುರುತು ಮಾಡ್ಕೊಳ್ಬಹುದು. ಈ ಕಡೆ ನಮ್ಮ ಕಡೆ ಘಟ್ಟದ ಮೇಲೆ ನಾವು ನೈವೇದ್ಯ ಮಾಡೋ ಪದ್ಧತಿ ಏನು, ಉಡುಪಿ ಕಡೆ ನೈವೇದ್ಯ ಮಾಡೋ ಪದ್ಧತಿ ಏನು, ಇದನ್ನೆಲ್ಲ ಒಂದು ಸ್ವಲ್ಪ ಹೇಳ್ತೇನೆ. ಅದನ್ನು ಕೇವಲ ಕೇಳಿದರೆ ಅದು ನೆನಪಿನಲ್ಲಿ ಉಳಿಯೋದಿಲ್ಲ. ಆ ಹಂತಗಳು, ಸ್ಟೆಪ್ಗಳು ಅದನ್ನೆಲ್ಲ ಬರೆದಿಟ್ಕೋಬೇಕಾಗ್ತದೆ. ಇಲ್ಲಾಂದರೆ ಮತ್ತೆ ರೆಕಾರ್ಡಿಂಗನ್ನು ಕೇಳಬೇಕಾಗ್ತದೆ. ನಮ್ಮ ಕಡೆ ವಿದ್ವಾಂಸರು, ಉಡುಪಿ ಕಡೆ ವಿದ್ವಾಂಸರು, ಉಡುಪಿ ಕಡೆ ಅತ್ಯಂತ ಶ್ರೇಷ್ಠರಾದ ವಿದ್ವಾಂಸರು, ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಏನು ನೈವೇದ್ಯದ ಪದ್ಧತಿ ಇದೆ ಇದನ್ನೆಲ್ಲ ಸರ್ವೆ ಮಾಡಿ, ಸಂಶೋಧನೆ ಮಾಡಿ ಈಗ ನಿಮ್ಮ ಎದುರಿಗೆ ಇಡ್ತೇನೆ. ಅದನ್ನು ನೈವೇದ್ಯ ಆಗುವಾಗ ಎದುರುಗಡೆ ಪರದೆ ಹಿಡಿಬೇಕು ಅಂತ ಬಂತಲ್ಲ, ಆ ಪರದೆಯೊಳಗೆ ವಿಶ್ವಕ್ಸೇನ ಇದ್ದಾನೆ ಅಂತ ಬಂತಲ್ಲ. ಸರಿ, ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ, ಮಠಗಳಲ್ಲಿ ಪರದೆ ಹಿಡಿಯೋರು ಇರ್ತಾರೆ. ಅದಿಲ್ಲದೆ ಇದ್ದರೆ ಕೊನೆ ಪಕ್ಷ ಬಾಗಿಲನ್ನಾದರೂ ನಾವು ಹಾಕಿಸ್ತೇವೆ. ನಿಮ್ಗೆ ಇದೆಲ್ಲ ಗೊತ್ತಿದ್ದಿದ್ದೆ. ಮನೆಯೊಳಗೆ ಏನು ಮಾಡಬೇಕು? ಮನೆಯೊಳಗೆ ಇರೋದೇ ಇಬ್ಬರು ಇರ್ತಾರೆ. ಒಬ್ರು ಅಡುಗೆ ಮಾಡ್ತಿರ್ತಾರೆ. ಅಡುಗೆ ಮನೆಯೊಳಗೆ ಸಾಮಾನ್ಯವಾಗಿ ದೇವಾಲಯ, ಒಂದು ದೇವ್ರ ಮೂಲೆನೂ ಇರ್ತದೆ. ಕೆಲವು ಕಡೆ ಅಡುಗೆ ಮನೆಯೂ ದೇವ್ರ ಮನೆಯೂ ಬೇರೆ ಬೇರೆನೂ ಇರ್ಬೋದು. ಅಲ್ಲೇ ಅಡುಗೆ ಮಾಡ್ತಿರ್ತಾರೆ, ಅವರು ಅಲ್ಲೇ ನೈವೇದ್ಯ ಮಾಡ್ತಿರ್ತಾರೆ. ಪೂಜೆ ಮಾಡುವವರು ಗಂಡಸರು ಅಲ್ಲೇ ನೈವೇದ್ಯ ಮಾಡ್ತಿರ್ತಾರೆ. ಅಲ್ಲಿ ಏನು ಮಾಡಬೇಕು ಅಂತಂದರೆ, ಆ ಹೆಣ್ಮಕ್ಕಳಾದವರು ಆ ನೈವೇದ್ಯಕ ಪದಾರ್ಥಗಳನ್ನು ಇಟ್ಟ ಮೇಲೆ ತುಳಸಿ, ಅದಕ್ಕೆ ತೀರ್ಥ ಇತ್ಯಾದಿ ಹಾಕಿದ ಮೇಲೆ ನೈವೇದ್ಯ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಆ ಕಡೆ ಕಣ್ಣು ಹಾಯಿಸಬಾರ್ದು. ತಮ್ಮ ಕೆಲಸದಲ್ಲಿ ತಾವು ಮುಖ ತಿರುಗಿಸ್ಕೊಂಡು ಮಗ್ನರಾಗಿರಬೇಕು. ಇದು ಒಂದು ಸಂಗತಿ. ನೈವೇದ್ಯ ಮಾಡುವವರು ಏನು ಮಾಡಬೇಕು? ಗಂಡಸರಾದವರು ಅದಕ್ಕೆ ತೀರ್ಥ ಹಾಕ್ತೀವಿ, ತುಳಸಿ ಹಾಕ್ತೀವಿ, ಎಲ್ಲ ಮುದ್ರೆಗಳನ್ನು ತೋರಿಸ್ತೇವೆ, ಅದಕ್ಕೆ ಭೂಸ್ವ ಪರಿಷೇಕ ಮಾಡ್ತೇವೆ.
ಮುಂದೆ ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ, ಉದಾನಾಯ ಸ್ವಹ ಅಂತೇಳಿ 5 ಆಹುತಿಗಳನ್ನು ಕೊಡ್ತೇವೆ. ಮುಂದೆ ಭಗವಂತನ ಭೋಜನ ಪ್ರಾರಂಭ. ಆವಾಗ ಮುಖದ ಮೇಲೆ ಒಂದು ಬಟ್ಟೆ ಹಾಕೊಂಡು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು 8 ಅಥವಾ 12 ಬಾರಿ. ಆ ಸಂದರ್ಭದಲ್ಲಿ ದ್ವಾದಶ ಸ್ತೋತ್ರವನ್ನು ಪಠನೆ ಮಾಡಬೇಕು. ಇಡೀ ಆ ಪ್ರಕ್ರಿಯೆಯಲ್ಲಿಯೂ ದ್ವಾದಶ ಸ್ತೋತ್ರವನ್ನು ಪಠನೆ ಮಾಡಬೇಕು. ಆದರೆ ಪ್ರತ್ಯೇಕವಾಗಿ ಯಾರೊಬ್ಬರು ಪಠನೆ ಮಾಡುವವರಿದ್ದರೆ ಶಿಷ್ಯರು ಇತ್ಯಾದಿಗಳು ಮಠದಲ್ಲಿ ಇದೆಲ್ಲ ನಡೀತಿರ್ತದೆ. ಶಿಷ್ಯರಾದವರು ಅದನ್ನು ಪಠನೆ ಮಾಡ್ತಿರ್ತಾರೆ, ಗುರುಗಳಾದವರು ಯತಿಗಳು ಅಲ್ಲಿ ಆ ನಾರಾಯಣ ಮಂತ್ರವನ್ನು ಜಪ ಮಾಡ್ತಿರ್ತಾರೆ. ಇಷ್ಟು ದೊಡ್ಡ ಪರದೆಯೊಂದನ್ನ ಎಡಬಲ ಸೇವಕರು ಅಲ್ಲಿ ಎದುರು ಹಿಡಿದಿದ್ರು ಆ ಯತಿಗಳು ಕೂಡ ಮುಖದ ಮೇಲೆ ಒಂದು ಬಟ್ಟೆ ಹಾಕೊಂಡಿರ್ತಾರೆ. ಅಲ್ಲಿ 2 ಹಂತದಲ್ಲಿ ಆ ಭಗವಂತನಿಗೆ ನೈವೇದ್ಯ ನಡೆದಾಗ ನಾವು ಅದನ್ನ ನೋಡಬಾರ್ದು ಅನ್ನೋದು 2 ಹಂತದಲ್ಲಿ. ಅಲ್ಲಿ ಒಂದು ಪರದೆ ಇದ್ದೇ ಇರ್ತದೆ. ಆ ಯತಿಗಳು ಕೂಡ ಮುಖದ ಮೇಲೆ ಬಟ್ಟೆ ಹಾಕೊಂಡು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನ 8 ನಾನು 8 ಸರಿ ಮಾಡ್ತೀನಿ, ಕೆಲವು ಕಡೆ ಪುಸ್ತಕದಲ್ಲಿ 12 ಅಂತಿದೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಮಾಡಬಹುದು. ದ್ವಾದಶ ಸ್ತೋತ್ರವನ್ನು ಹೇಳಬಹುದು. ಅದಲ್ಲದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ ಒಂದು ಶ್ಲೋಕ ನಮಗೆ ಕಂಡು ಬರ್ತದೆ. ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನಜ್ಞಾಯತೆ ಕ್ವಚಿತ್ ಅಂತ. ಭಗವಂತ ಇವೆಲ್ಲ ಪದಾರ್ಥಗಳನ್ನು ತಗೋತಾನಲ್ಲ, ಅವನನ್ನ ಶುಭ ಸಾರ ಭೋಕ್ತ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಶ್ಲೋಕ ಇದೆ. ಶುಭಂ ಪಿಬತ್ಯಸೌ ನಿತ್ಯಂ. ಈ ಭಗವಂತ ಇದರೊಳಗಿರುವಂತಹ ಅತ್ಯಂತ ಮಂಗಲಕರವಾದ ರಸವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ನಾಶುಭಂಸ ಹರಿಃ ಪಿಬೇತ್. ಈ ಪ್ರಾಕೃತವಾದ ಜಡವಾದ ತಿಂದ್ರ ಮಲ ಆಗಿ ನಾಳೆ ಹೊರತು ಹೋಗುವಂಥ ಪದಾರ್ಥಗಳನ್ನು ಅದು ಸ್ವೀಕಾರ ಮಾಡೋದೇ ಇಲ್ಲ. ಇದೆಲ್ಲ ಅಶುಭ. ಇದು ನಾವು ಇಡ್ತೀವಷ್ಟೇ ದೇವ್ರ ಮುಂದೆ, ಯಾಕಂದ್ರೆ ನಾವು ಅದನ್ನು ತಿನ್ನಬೇಕಾಗಿದೆ. ಅದಕ್ಕಾಗಿ ವಿಧಿ ಇಲ್ಲದೆ ಅವನ ಎದುರುಗಿಡ್ತೇವೆ. ಅವನು ಇದನ್ನು ತಗೊಳ್ಳೋದಿಲ್ಲ. ಇದರೊಳಗಿರುವಂಥ ತನ್ನದೇ ಆದಂತಹ ಅಪ್ರಾಕೃತ ತಾನೇ ಅದರೊಳಗಿದ್ದಾನೆ. ವಸುಧಾ ನೈವೇದ್ಯ ಅಂದರೆ ಆ ಪ್ರತಿಮಾದೊಳಗೆ ಭಗವಂತ ಇದ್ದಾನೆ, ನಮ್ಮೊಳಗೆ ಪೂಜಕನೊಳಗೆ ಭಗವಂತ ಇದ್ದಾನೆ, ಪದಾರ್ಥಗಳೊಳಗೆ ಭಗವಂತ ಇದ್ದಾನೆ. ಆ 3 ಭಗವಂತನ ರೂಪಗಳು ಒಂದು ಅಂತ ಆಲೋಚನೆ ಮಾಡೋದು ನೈವೇದ್ಯ. ಇದೇ ಸ್ವಾಕ್ಷರಸ ಅಂದ್ರೆ ಅದು ತಾನು ಅನ್ನುವ ರಸ, ಭಗವಂತ ಅನ್ನುವ ರಸ ಆ ಪದಾರ್ಥಗಳೊಳಗಿದೆ. ಅದನ್ನೇ ಆತ ಸ್ವೀಕಾರ ಮಾಡ್ತಾನಷ್ಟೆ. ಅಂದ್ರೆ ನಿನಗೆ ನನ್ನ ಅನುಗ್ರಹದಿಂದ ದೊರೆತಂಥ ಆಹಾರ ಪದಾರ್ಥಗಳನ್ನ ನೀನು ನನಗೆ ನಿವೇದನೆ ಮಾಡಿ ಕೊಟ್ಟಿದ್ದೀಯಲ್ಲ, ಅಷ್ಟಕ್ಕೆ ನಾನು ಸಂತೃಪ್ತ ಅಂತ ಆತ ನಮ್ಮನ್ನು ಹರಸ್ತಾನೆ. ವಸುತ ಆತ ತಗೊಳ್ಳೋದೇನಿಲ್ಲ, ಅಲ್ಲಿ ತಗೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು ಏನಿಲ್ಲ ಅನ್ನೋ ಎಚ್ಚರ ನಮಗಿರ್ಬೇಕು. ಅದೇ ಶುಭಂ ಪಿಪತ್ಯಸೌ ನಿತ್ಯಂ. ಈ ಭಗವಂತ ಶುಭವನ್ನು ತಗೋತಾನೆ ಹೊರತು ಅಶುಭವನ್ನು ತಗೊಳ್ಳೋದೇ ಇಲ್ಲ. ಅದು ಏನ್ರಿ ಮತ್ತೆ ಹಂಗ ನೈವೇದ್ಯ ಯಾಕೆ ಮಾಡ್ತೀರಿ, ಇಡ್ತೀರಿ ಅನ್ನೋ ಇದೆಲ್ಲ ಯಾಕೆ ವಿಚಿತ್ರ ಅಲ್ಲ ಅಂತಂದ್ರೆ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನಜ್ಞಾಯತೆ ಕ್ವಚಿತ್. ಈ ಭಗವಂತ ಯಾಕೆ ತಗೊಳ್ಳೋದಿಲ್ಲ, ಆದ್ರೂ ನೀವು ಇಡ್ತೀರಿ ಯಾಕೆ ಅಂತಂದ್ರೆ ಈತ ಪೂರ್ಣಾನಂದಮಯ, ಆನಂದಮಯ ಅನ್ನೋ ಶಬ್ದದಿಂದ ಭಗವಂತನ ಕರಿಬೇಕು ನಾವು. ಅದಕ್ಕಾಗಿ ಊಟ ಮಾಡುವಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಂತಿರ್ತೇವೆ. ಕಂಚಿ ವರದರಾಜ ಗೋವಿಂದ ಗೋವಿಂದ ಅಂತೆಲ್ಲ ಅಂತೀವಲ್ಲ. ತಿಂದ ಆಹಾರ ಅನ್ನ ಆಗಬೇಕು, ಅದೇ ಮನಸ್ಸಾಗಬೇಕು, ಅದೇ ಪ್ರಾಣ ಆಗಬೇಕು, ಅದೇ ವಿಜ್ಞಾನ ಆಗಬೇಕು. ಅದು ನಮ್ಮ ಆನಂದವಾಗಿ ಪರಿಣಾಮ ಹೊಂದಬೇಕು. ಮತ್ತೆ ಅದರೊಳಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನೋ ಹೆಸರಿನಿಂದ ಭಗವಂತ ಅಲ್ಲೆಲ್ಲ ಇದ್ದಾನೆ. ನಮ್ಮ ಶರೀರಕ್ಕೆ ಇವೆಲ್ಲ ಆವರಣಗಳು. ಒಂದು ಅನ್ನಮಯ ಕವಚ, ಪ್ರಾಣಮಯ ಕವಚ, ಮನೋಮಯ ಕವಚ, ವಿಜ್ಞಾನಮಯ ಕವಚ, ಆನಂದಮಯ ಕವಚ ಅಂತ ಇವೆಲ್ಲ ಕೋಶಗಳು ನಮ್ಮ ಶರೀರದಲ್ಲಿ. ಅನ್ನಮಯ ಕವಚ ಅಂತಂದ್ರೆ ಮಣ್ಣು ಮತ್ತು ನೀರು, ಇದು ಸ್ಥೂಲ ಕವಚ. ಅದರೊಳಗೆ ಗಾಳಿ, ವಾಯು ಮತ್ತೆ ಆಕಾಶ, ಇದು ಏನಿದೆ ಒಳಗಿನ ಇನ್ನೊಂದು ಕವಚ, ಅನ್ನಮಯ ಕವಚ, ಪ್ರಾಣಮಯ ಕವಚ. ಯಾಕೆಂತಂದ್ರೆ ಆ ಗಾಳಿ, ಆಕಾಶ, ಬೆಂಕಿ ಇದಾದ ಇಲ್ಲದೆ ಹೋದರೆ ಆ ಶರೀರಕ್ಕೊಂದು ಚೈತನ್ಯವೇ ಬರೋದಿಲ್ಲ. ಹಾಗಾಗಿ ಅನ್ನಮಯ ಕೋಶ ಅಂತಂದ್ರೆ ಮಣ್ಣು, ನೀರು ಇವುಗಳಿಂದ ಸೇರಿತ್ತು. ಪ್ರಾಣಮಯ ಕೋಶ ಅಂತಂದ್ರೆ ಬೆಂಕಿ, ನೀರು, ಗಾಳಿ ಇವುಗಳಿಂದ ನಿರ್ಮಾಣ ಆದಂತಹ ಕೋಶ. ಅದರೊಳಗೆ ಅನ್ನಮಯ, ಪ್ರಾಣಮಯ, ಮನೋಮಯ. ಮನಸ್ಸು ಅಂತಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಇದನ್ನೆಲ್ಲ ಹೇಳ್ತೇವಲ್ಲ, ಅದು ಮನೋಮಯ ಕೋಶ. ಮುಂದೆ ವಿಜ್ಞಾನಮಯ ಕೋಶ, ಚಿತ್ತ, ಚೈತನ್ಯ, ಸ್ಮರಣೆ, ಕೆಲವು ಲೌಕಿಕ ಸಂಗತಿಗಳ ಒಂದು ತಾತ್ಕಾಲಿಕವಾದ ಸ್ಮರಣ. ಹಿಂದಿನ ಜನ್ಮದ್ವೆಲ್ಲ ಅದ್ಭುತವಾದ ಸ್ಮರಣೆ ಎನ್ನುತ್ತಾರೆ, ಚೈತನ್ಯ ಅಂತ ಕರೀತಾರೆ, ಅದು ವಿಜ್ಞಾನಮಯ. ಕೊನೆಗೆ ಆನಂದಮಯ, ಆ ಆನಂದ ಸ್ವರೂಪನ ಇವೆಲ್ಲ ಅದರಲ್ಲಿದೆ. ನಾನು ಕೆಲವು ಅಂಶಗಳಿಗೆ ನೆನಪಿಗೆ ಬರ್ತಿಲ್ಲ, ಇರಲಿ ಮತ್ತೊಂದು ಯಾವ್ದಾರು ಬಾರಿ ಹೇಳ್ತೀನಿ, ಅಥವಾ ಹಿಂದೆ ಇದೇ ಹರಿಕಥಾಮೃತದಲ್ಲಿ ಹೇಳಿದ್ದೆ ಅಂತ ನಾನು. ಈ ಎಲ್ಲಾ ಕೋಶಗಳೊಳಗೆ ಭಗವಂತನೇ ಆನಂದಮಯ ಅನ್ನೋ ಹೆಸರಿನಿಂದ ಇದ್ದಾನೆ. ಆ ಆನಂದಮಯ, ಮನೋಮಯ, ವಿಜ್ಞಾನಮಯ, ಪ್ರಾಣಮಯ ಅನ್ನೋ ಹೆಸರಿನಿಂದ ಇದ್ದಾನೆ. ಅದಕ್ಕಾಗಿ ಊಟ ಮಾಡುವಾಗ ಆ ಹೆಸರುಗಳನ್ನು ಮೇಲಿನ ಮೇಲೆ ಹೇಳೋ ಪದ್ಧತಿ. ಇದೆಲ್ಲ ಅಲ್ಲಿ ಆಗಬೇಕಾದ್ರೆ ನಮಗೆ ನೈವೇದ್ಯ ಮಾಡುವಾಗ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನಜ್ಞಾಯತೆ ಕ್ವಚಿತ್. ಅವನು ಪೂರ್ಣ ಜ್ಞಾನಮಯ, ಪೂರ್ಣ ಆನಂದಮಯ. ಅವನಿಗೆ ಈ ನೈವೇದ್ಯ ಅಂತ ಅನ್ನೋದು ಅವಶ್ಯಕವೇ ಅಲ್ಲ.
ಅದು ಚೇಷ್ಟಾನಜ್ಞಾಯತೆ ಕ್ವಚಿತ್. ಅವನು ಏನು ಮಾಡ್ತಾನೆ, ಯಾಕೆ ಮಾಡ್ತಾನೆ, ಹೇಗೆ ಮಾಡ್ತಾನೆ ಅಂತ ಗೊತ್ತೇ ಆಗೋದಿಲ್ಲ. ಇದು ಪದ್ಮ ಪುರಾಣದ ಒಂದು ಶ್ಲೋಕ. ಅದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ಪಾದ ಅಂತ ನೆನಪು, ಅಲ್ಲಿ ಉದಾಹರಿಸ್ತಾರೆ ಆಚಾರ್ಯ. ಈ ಒಂದು ಶ್ಲೋಕವನ್ನು ಕೂಡ ಹೇಳೋದನ್ನ ಅಭ್ಯಾಸ ಮಾಡ್ಬೋದು. ಇವೆಲ್ಲ ಕಡ್ಡಾಯ ಅಲ್ಲ, ನಮ್ಗೆ ತಲೆಯಲ್ಲಾದರೂ ಇರಬೇಕು. ಯಾಕಂದ್ರೆ ಇಂಥವೆಲ್ಲ ಕಡ್ಡಾಯ ಮಾಡ್ಲಿಕ್ಕೆ ಹೋಗಿಬಿಟ್ರೆ ಈ ದ್ವಾದಶ ಸ್ತೋತ್ರವನ್ನು ಹೇಳೋದೇ ಕಷ್ಟ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ಈ ಶ್ಲೋಕ ಬೇರೆ ಹೇಳ್ರಿ ಅಂತಂದರೆ ಆ ಶ್ಲೋಕವನ್ನು ಬಾಯ್ಪಾಠ ಮಾಡಿ ಆ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಹೇಳೋದು ತುಂಬ ಕಷ್ಟ ಆಗ್ತದೆ. ಆದರೂ ಈ ಬ್ರಹ್ಮಸೂತ್ರ ಭಾಷೆ ಇತ್ಯಾದಿಗಳನ್ನು ಓದಿದವರು, ಕೆಲವರಿಗೆಲ್ಲ ನಿವೃತ್ತರಾದ್ಮೇಲೆ ಆದರೂ ಇದನ್ನು ಓದಲಿಕ್ಕೆ ಒಂದು ಅವಕಾಶ ಸಿಕ್ಕಿರ್ತದೆ ಕೆಲವು ವ್ಯಕ್ತಿಗಳಿಗೆ. ಅಂಥವರಾದರೂ ಇದನ್ನು ಹೇಳಿದರೆ ಅದಕ್ಕೊಂದು ನಮ್ಮ ಒಟ್ಟಾರೆ ಸಂಧ್ಯಾವಂದನೆ, ಒಟ್ಟಾರೆ ದೈವ ಪೂಜಾ, ಒಟ್ಟಾರೆ ನೈವೇದ್ಯ, ಐಶ್ವರ್ಯ ಇದೆಲ್ಲವೂ ಕೂಡ ಒಂದು ಅಧ್ಯಯನ ಆಗಬೇಕು. ಸಂಧ್ಯಾವಂದನೆ ಮಾಡುವಾಗಲೇ ಆ ಮಂತ್ರಗಳ ಅರ್ಥ ತಿಳ್ಕೊಳ್ತಾ ಇದ್ರೆ, ಹೊಸ ಹೊಸ ಅರ್ಥ ತಿಳ್ಕೊಂಡು ಸಂಧ್ಯಾವಂದನೆ ಮಾಡಿದರೆ, ಹಾಗೆ ಪೂಜೆ ಮಾಡಿದರೆ, ಹಾಗೆ ನೈವೇದ್ಯ ವೈಶ್ವರ್ಯ ಮಾಡಿದರೆ, ಇಡೀ ಪ್ರಕ್ರಿಯೆ 1 ಗಂಟೆ 2 ಗಂಟೆ ಪ್ರಕ್ರಿಯೆ ಎಲ್ಲ ಒಂದು ಅಧ್ಯಯನ ಅನಿಸ್ಕೋತದೆ. ಇಲ್ಲದೆ ಅದು ಜಡ ಆಗಿಬಿಡ್ತದೆ, ಯಾಂತ್ರಿಕ ಆಗಿಬಿಡ್ತದೆ. ಆ ಜಾಡ್ಯವನ್ನು ತಪ್ಪಿಸ್ಲಿಕ್ಕಾಗಿ ಅದಕ್ಕೊಂದು ಆ ಇಡೀ ಕ್ರಿಯೆ ಒಂದು ಚೇತೋಹಾರಿ ಆಗಿರಬೇಕು. ಮನಸ್ಸಿಗೆ ಬಹಳ ಸಂತೋಷ ಕೊಡುವಂಥ ಕೆಲಸ ಆಗಬೇಕಾದ್ರೆ ಅದಕ್ಕೆ ಎಲ್ಲ ಅನುಸಂಧಾನಗಳು ಬೇಕು. ಅದಕ್ಕಾಗಿ ಆ ಶ್ಲೋಕವನ್ನು ಕೂಡ ಹೇಳ್ಬೋದು. ಇದು ಒಟ್ಟಾರೆ ಆ ನೈವೇದ್ಯ ಅಂತ ಆಯಿತು. ಆ ಸಂದರ್ಭದಲ್ಲಿ ಪರದೆ ಒಂದು ಅಡ್ಡ ಹಿಡಬೇಕು, ಮತ್ತೆ ಮುಖದ ಬಟ್ಟೆಯನ್ನು ಕೂಡ ಹಾಕೊಳ್ತಾರೆ ಅಂತೆಲ್ಲ ಹೇಳಿದೆ. ಈ ವಿಶ್ವಕ್ಸೇನಿಗೆ ಒಂದು ವಿಶಿಷ್ಟವಾದ ಸ್ಥಾನ ಏನು ಅಂದರೆ ಆ ಪರದೆಗಾತ ಅಧಿಪತಿ. ಈಗ ನಮ್ಮ ಕಡೆ ನೈವೇದ್ಯ ಹೇಗೆ ಮಾಡ್ತೇವೆ ಮತ್ತೆ ಉಡುಪಿ ಕಡೆ ಹೇಗೆ ನೈವೇದ್ಯ ಮಾಡ್ತಾರೆ ಅದನ್ನೆಲ್ಲ ಹೇಳ್ತೇನೆ ಅಂತ ನಾನು ಹೇಳಿದೆ. ಭಗವಂತನಿಗೆ ನೈವೇದ್ಯ ಆದಮೇಲೆ ಲಕ್ಷ್ಮೀದೇವಿಗೆ, ಪ್ರಾಣದೇವರು ಇವರೆಲ್ಲರಿಗೂ ನೈವೇದ್ಯ ಮಾಡೋದಕ್ಕಿಂತ ಮೊದಲು ವೈಶ್ವದೇವಕ್ಕಾಗಿ ಅನ್ನ ತೆಗೆದಿಡ್ತೇವೆ. ಒಂದಿಷ್ಟು ಅನ್ನ ಇದನ್ನು ಗಮನಿಸಬೇಕು. ಒಂದು ತಟ್ಟೆಯಲ್ಲಿ ಪ್ರತ್ಯೇಕವಾಗಿ ತೆಗೆದಿಟ್ಟು ಆಮೇಲೆ ಲಕ್ಷ್ಮೀದೇವಿಗೆ, ಪ್ರಾಣದೇವರು ಇತ್ಯಾದಿಗಳು ಎಲ್ಲರಿಗೂ ಕೂಡ ಆ ಮುಖ್ಯವಾದ ದೊಡ್ಡ ದೊಡ್ಡ ಪಾತ್ರೆಗಳು ಇರ್ತಾವಲ್ಲ, ಅನ್ನದ ಪಾತ್ರೆಗಳು, ಸಾರಿನ ಪಾತ್ರೆ, ಭಕ್ಷ್ಯ ಭೋಜ್ಯಾದಿಗಳು, ಅವಕ್ಕೆಲ್ಲದಕ್ಕೂ ಕೂಡ ಲಕ್ಷ್ಮೀದೇವಿ, ಪ್ರಾಣದೇವರು, ಸರಸ್ವತಿ, ಭಾರತಿ, ಚತುರ್ಮುಖಿ ಇವರೆಲ್ಲರಿಗೂ ಕೂಡ ನಿವೇದನೆ ಮಾಡ್ತೇವೆ. ಅದೊಂದನ್ನು ಆ ಕಡೆ ತೆಗೆದಿಟ್ಟಿರ್ತೇವೆ ವೈಶ್ವದೇವಕ್ಕಾಗಿ. ಈ ಕಡೆ ಮೊದಲನೇದು ಭಗವಂತನ ನೈವೇದ್ಯ, ಆಮೇಲೆ ಲಕ್ಷ್ಮೀ, ಪ್ರಾಣದೇವರು, ಚತುರ್ಮುಖ, ಸರಸ್ವತಿ, ಭಾರತೀಯರಿಗೆ ನೈವೇದ್ಯ ಆಯಿತು. 2 ಹಂತದ ನಿವೇದನೆ ಆಯಿತು. ಇನ್ನು 3ನೇ ಹಂತದ ನಿವೇದನೆ ಏನು ಅಂತಂದರೆ ಆ ಲಕ್ಷ್ಮೀದೇವಿ, ಪ್ರಾಣದೇವರು ಇತ್ಯಾದಿಗಳಿಗೆ ನಿವೇದನೆ ಆದ ಬಳಿಕ ಆ ಮತ್ತೊಂದಿಷ್ಟು ಅನ್ನದ 2 ತುತ್ತನ್ನು ತಗೊಂಡು, 2 ಕೆಲವರು ಇಡ್ತಾರೆ, 3 ಕೆಲವರು ಇಡ್ತಾರೆ, 2 ಇಡೋದು ಯೋಗ್ಯ. ಒಂದು 2 ತುತ್ತು ತಗೊಂಡು ಆ ತಟ್ಟೆಯಲ್ಲಿ 2 ಕಡೆ ಇಡ್ತಾರೆ. ಅದೇನಂತಂದರೆ ಗರುಡಶೇಷ ರುದ್ರಾದಿಗಳಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳು, ಪುಷ್ಕರ, ಕರ್ಮಾಭಿಮಾನಿ ಅಂತ ಪುಷ್ಕರ, ಸಕಲ ದೇವತೆಗಳು ಇವರೆಲ್ಲರಿಗೂ ಕೂಡ ಈ ಎಲ್ಲ ದೇವತೆಗಳಿಗೆ ನಿವೇದನೆ ಆಗಬೇಕು ಅಂತ ಒಂದು ತುತ್ತು. ಮತ್ತೊಂದು ಸನತ್ಕುಮಾರ ಮೊದಲಾದ ದೇವತೆಗಳಿಗೆ, ಋಷಿಗಳಿಗೆ ಸನಕಾದ್ಯ ಸನಾದಯ ಸರ್ವೇ ಶ್ರೀಂದ್ರಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತ ವೈಷ್ಣವಾ ರಮಾ ಬ್ರಹ್ಮಾದೇವ ದೇವ ಅಂತ ಇದು ಕೂಡ ಒಂದು ಯಾವುದೋ ಒಂದು ಶ್ಲೋಕನೆ, ಒಂದು ಪುರಾಣದ ಶ್ಲೋಕನೆ. ಈ ಎಲ್ಲ ಶ್ಲೋಕಗಳನ್ನು ಹೇಳೋದು ಕಡ್ಡಾಯ ಅಲ್ಲ. ಶ್ಲೋಕ ನಾನು ಈ ಶ್ಲೋಕನ ಅಲ್ಲಿ ಹೇಳೋದಿಲ್ಲ, ಆಗ ವಿಧಾನಗಳನ್ನು ಮಾಡ್ತೇನೆ ಅಷ್ಟೇ. ಅಂತೂ 2 ತುತ್ತು ಪ್ರತ್ಯೇಕವಾಗಿ ತೆಗೆದಿರ್ತೀವಿ. ಒಂದು ಗರುಡಶೇಷ ರುದ್ರಾದಿಗಳಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳಿಗೆ, ಇನ್ನೊಂದು ಋಷಿಗಳಿಗೆ. ಆ ಋಷಿಗಳಲ್ಲಿ ರಮಾ ಬ್ರಹ್ಮಾದೇವ ದೇವಾಹ ಸನಕಾದ್ಯ ಸನಾದಯ ಅಂತ ಅಲ್ಲಿ ಬಂತು, ಸನಕಾದಿ ಋಷಿಗಳು ಅಂತ. ಹಿಂದೊಂದ್ಸರಿ ನಾನು ಒಂದು ತಿದ್ದುಪಡಿ ಹೇಳಿದ್ದೆ, ಅದನ್ನು ಅನುಕೂಲ ಇದ್ದರೆ ಮಾಡ್ಬೋದು ನೆನಪಿಗೆ ಬಂದರೆ. ಅದೇನು ತಿದ್ದುಪಡಿ ಅಂತಂದರೆ, ನೀವು ಆ ಸನಕಾದಿಗಳು ಅಂತ ಹೇಳಿಬಿಟ್ರೆ ಎಲ್ಲ ಋಷಿಗಳು ಬಂದರು, ಆದರೂ ನಮ್ಮ ಗೋತ್ರ, ನಮ್ಮ ತಾಯಿ ಗೋತ್ರಕ್ಕೆ ಪ್ರವರ್ತಕರಾದ ಋಷಿಗಳನ್ನು ನಿತ್ಯ ನಾವು ನೆನಪು ಮಾಡ್ಕೊಳ್ಬೇಕು. ಅದಲ್ಲದೆ ನಮಗೆ ಈ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ಕೊಟ್ಟವನು ಬಹಳ ಮುಖ್ಯನಾದ್ದರಿಂದ ಬ್ರಾಹ್ಮಣರಿಗೆ ಆ ವಿಶ್ವಾಮಿತ್ರನನ್ನು ಕೂಡ ಅಲ್ಲಿ ನೆನಪು ಮಾಡ್ಕೊಳ್ಬೇಕು. ನೀವು ಸನಕಾದಿಗಳು ಅಂತ ಹೇಳಿಬಿಟ್ರೆ ವಿಶ್ವಾಮಿತ್ರನು ಬಂದ ಆ ವಿಷಯ ಬೇರೆ, ಆದರೆ ಅವ್ನು ನೆನಪು ಮಾಡ್ಕೊಳ್ಳೋದಕ್ಕೊಂದು ಮಹತ್ವ ಇದೆ. ನಮ್ಮ ಗೋತ್ರ, ನಮ್ಮ ತಾಯಿ ಗೋತ್ರ ಮತ್ತು ವಿಶ್ವಾಮಿತ್ರ, ಈ 3 ಜನರನ್ನು ಅಲ್ಲಿ ನೆನಪು ಮಾಡ್ಕೊಳ್ಬೇಕು. ಇದಲ್ಲದೆ ವೈಶಂಪಾಯನ ಒಬ್ಬೊಬ್ಬ ಋಷಿಗಳನ್ನು, ನಾವು ಋಗ್ವೇದಿಗಳಾದರೆ ಋಗ್ವೇದಕ್ಕೆ ಪ್ರವರ್ತಕನಾದ ಋಷಿ, ಯಜುರ್ವೇದಿಗಳಾದರೆ ಆ ಯಜುರ್ವೇದಕ್ಕೆ ಪ್ರವರ್ತಕನಾದ ಋಷಿ, ಇವರನ್ನು ನೆನಪು ಮಾಡ್ಕೊಳ್ಳೋದು ವಿಹಿತ. ಸುಮ್ಮನೆ ನಿಮಗೆ ಮಾಹಿತಿಗಳನ್ನ ನಾನು ಹೇಳ್ತಾ ಹೋಗ್ತಿದ್ದೀನಿ, ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿರಿ. ಇಲ್ಲದ್ರೆ ಎಲ್ಲನೂ ಅಯೋಮಯ ಆಗೋ ಸಾಧ್ಯತೆ ಇದೆ, ಪೂರ್ಣ ಗೊಂದಲ ಆಗೋ ಸಾಧ್ಯತೆ ಇದೆ. ಅಲ್ಲಿರೋ ಶ್ಲೋಕ ಸನಕಾದ್ಯ ಸನಾದಯ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಗೋತ್ರ ವಸಿಷ್ಠ ಗೋತ್ರ, ನಮ್ಮ ತಾಯಿ ಗೋತ್ರ ವಿಶ್ವಾಮಿತ್ರ ಗೋತ್ರ. ಆ ವಿಶ್ವಾಮಿತ್ರನೇ ಗಾಯತ್ರಿ ಮಂತ್ರವನ್ನು ಕಂಡುಕೊಂಡು ಅದರಿಂದ ನಮಗೆ ಅಲ್ಲಿ 2 ಋಷಿಗಳು ಬಂದರು. ಇವು ಬೇರೆಯವರಿಗೆ ಆ ತಾಯಿ ಗೋತ್ರ ಬೇರೆ ಆದರೆ, ನಮ್ಮ ಗೋತ್ರ, ತಾಯಿ ಗೋತ್ರ ಮತ್ತು ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ಕೊಟ್ಟವನು. ಹಾಗಾಗಿ 3 ಜನ ಋಷಿಗಳಾಗ್ತಾರೆ. ನಮ್ಮದು ಯಜುರ್ವೇದ ಆದ್ದರಿಂದ ವೈಶಂಪಾಯನ ಋಷಿಯನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಋಗ್ವೇದಿಗಳಾದವರು ನನಗೆ ಅವೆಲ್ಲ ಬಾಯಲ್ಲಿ ಇರೋದಿಲ್ಲ. ಈಗ ಮಾಡೋದಾದರೆ ಆ ಋಗ್ವೇದಕ್ಕೆ ಪ್ರವರ್ತಕನಾದ ಋಷಿಯನ್ನು ಕೂಡ ಅಲ್ಲಿ ನೆನಪು ಮಾಡ್ಕೊಳ್ಬೋದು. ಈ ಎಲ್ಲ ಋಷಿಗಳಿಗೆ ನಾವು ನಿವೇದನೆ ಕೊಡ್ತೇವೆ ಅಂತ ಹೇಳಿ.
ಮತ್ತೆ ವಿಶೇಷ ಕ್ಷೇತ್ರಗಳಲ್ಲಿ ಎಂ ಕೆ ಹುಬ್ಬಳ್ಳಿ ಕ್ಷೇತ್ರಗಳಲ್ಲಿ ಚ್ಯವನ ಋಷಿ ಮೊದಲಾದವರು ಆ ಕ್ಷೇತ್ರಕ್ಕೆ ಮಹತ್ವ ಕೊಟ್ಟವರಾದ್ರಿಂದ ಅವರಿಗೂ ಕೂಡ ಅಲ್ಲಿ ಆ ಸನಕಾದ್ಯಾಹ ಅನ್ನೋದು ನಿವೇದನೆ ಮಾಡ್ರಿ ಅಂತ ಹಿಂದೊಂದು ನಾನು ಮಾರ್ಗದರ್ಶನ ಕೊಟ್ಟಿದ್ದೆ ಅವರಿಗೆ. ಆ ಪ್ರಕಾರ ಅವರನ್ನ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಿದರು. ಅಲ್ಲಿ ಅದನ್ನು ಮಾಡಬೇಕು. ಸನಕ ಸನಂದನಾದಿಗಳ ಜೊತೆಗೆ ಚ್ಯವನಿಗೂ ಕೂಡ ನಿವೇದನೆ ಮಾಡ್ರಿ. ಆ ಸ್ಥಳಕ್ಕೆ ಚ್ಯವನಾಶ್ರಮ ಅಂತ ಹೆಸರು, ಆ ಹೊಳೆಗೆ ಚವಳಿ ಹೊಳೆ ಅಂತ ಹೆಸರು. ಹೀಗೆ ಒಂದೊಂದು ಪ್ರದೇಶದಲ್ಲಿ ಯಾರಾದರೂ ಒಬ್ಬರು ವಿಶೇಷ ಋಷಿಯ ಹೆಸರು ಏನಾದರೂ ಇದ್ದರೆ ಅಂಥ ಕಡೆ ಋಷಿಗೆ ನಿವೇದನೆ ಮಾಡಬೇಕು. ಇದು 3 ಹಂತದ ನೈವೇದ್ಯ. ಒಂದು ಭಗವಂತನಿಗೆ ನೈವೇದ್ಯ, ಅದಾದಮೇಲೆ ವೈಷ್ಣುದೇವಕ್ಕೊಂದಷ್ಟು ಪ್ರತ್ಯೇಕವಾಗಿ ತೆಗೆದಿಟ್ಟು ಲಕ್ಷ್ಮೀದೇವಿ, ಚತುರ್ಮುಖ, ಪ್ರಾಣ, ಭಾರತಿ, ಸರಸ್ವತಿಯರಿಗೆ ನಿವೇದನೆ. ಇದು 2ನೇ ಹಂತದ ನಿವೇದನೆ ಆಯಿತು. 3ನೇ ಹಂತದಲ್ಲಿ ಎಲ್ಲ ದೇವತೆಗಳು ಮತ್ತು ಎಲ್ಲ ಋಷಿಗಳು. ಇದು 3 ಹಂತದ ನಿವೇದನೆ ಆಯಿತು. ಇದು ನಮ್ಮ ಕಡೆ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಉಡುಪಿ ಕಡೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪರಮಾತ್ಮನಿಗೆ ನಿವೇದನೆ ಆದ ಬಳಿಕ ಆ ಲಕ್ಷ್ಮೀದೇವಿಗೆ, ಚತುರ್ಮುಖ ಇತ್ಯಾದಿ ನಿವೇದನೆ ಮಾಡೋದಕ್ಕಿಂತ ಮೊದಲೇ ವಿಶ್ವಕ್ಸೇನನಿಗೆ ನಿವೇದನೆ ಮಾಡ್ತಾರೆ. ಇದನ್ನು ನಾನು ನಿಮಗೆ ಹೇಳಿ ಹೊರಟದ್ದು. ವಿಶ್ವಕ್ಸೇನನಿಗೆ ಅನ್ನವನ್ನು ಕೊಡ್ತಾರೆ. ವಿಶ್ವಕ್ಸೇನನಿಗೆ ಆ ವಿಶ್ವದೇವಕ್ಕೆ ತೆಗೆದಿರ್ತಾರಲ್ಲ, ಪರಮಾತ್ಮನ ನಿವೇದನೆ ಆದ ಬಳಿಕ ಲಕ್ಷ್ಮೀದೇವಿ, ಪ್ರಾಣದೇವರು ಇವರಿಗೆ ನಿವೇದನೆ ಆಗೋದಕ್ಕಿಂತ ಮೊದಲೇ ವೈಶ್ವದೇವಕ್ಕೆ ತೆಗೆದಿಡುವಾಗ ಅಲ್ಲೊಂದಿಷ್ಟು ವಿಶ್ವಕ್ಸೇನನಿಗೂ ಕೂಡ ತೆಗೆದಿಡ್ತಾರೆ. ಇದೊಂದು ವಿಶಿಷ್ಟವಾದ ಸಂಗತಿ. ಉಡುಪಿ ಕಡೆಗಳಲ್ಲಿ ಆಚರಣೆ ಇದೆ. ಉಡುಪಿ ಕಡೆ ವಿದ್ವಾಂಸರಾದವರು, ವೈದಿಕರಾದರು ಇದನ್ನು ಮಾಡ್ತಾರೆ. ಕೃಷ್ಣ ಮಠದಲ್ಲೂ ಕೂಡ ಇಂಥದ್ದು ಆಚರಣೆಯಲ್ಲಿದೆ. ವಿಶ್ವಕ್ಸೇನನ ತೆಗೆದಿಡ್ತಾರೆ. ಅದೇನು ವಿಶ್ವಕ್ಸೇನ ತೆಗೆದಿಡ್ತಾರೆ? ವಿಶ್ವಕ್ಸೇನ ಅಂದರೆ ಆತ 18ನೇ ಕಕ್ಷಾದಲ್ಲಿ ಬರುವವನು. ಪರಮಾತ್ಮನಿಗೆ ನಿವೇದನೆ ಆದಮೇಲೆ ಲಕ್ಷ್ಮೀ, ಪ್ರಾಣ, ಸರಸ್ವತಿ ಇವರೆಲ್ಲರಿಗೂ ನಿವೇದನೆ ಆಗಿ ಆಮೇಲೆ ವಿಶ್ವಕ್ಸೇನಿಗೆ ನಿವೇದನೆ ಆಗಬೇಕು. ನಾವು ರುದ್ರಾದಿ ದೇವತೆಗಳಿಗೂ ಅಂತ ಏನು ಮಾಡ್ತೀವಲ್ಲ, ಒಂದು ತುತ್ತು ತೆಗೆದಿಟ್ಟು ಅಲ್ಲಿ ವಿಶ್ವಕ್ಸೇನಿಗೆ ನೈವೇದ್ಯ ಮಾಡಬೇಕು. ಅದಕ್ಕಿಂತ ಮೊದಲು ವಿಶ್ವಕ್ಸೇನಿಗೆ ನೈವೇದ್ಯ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ ನಮಗೆ. ಬಹಳ ವಿಚಿತ್ರವಾಗಿ ಕಾಣಿಸ್ತದೆ. ಪರಮಾತ್ಮನಿಗೆ ನಿವೇದನೆ ಆಗಿ ಪರಶುಕ್ಲ ತ್ರಯರು ಅನ್ಸ್ಕೊಂಡಿರುವಂತಹ ಲಕ್ಷ್ಮೀದೇವಿ, ಪ್ರಾಣ, ಸರಸ್ವತಿಯರಿಗೆ ನಿವೇದನೆ ಆಗಿ ಆ ಬಳಿಕ ಉಳಿದೆಲ್ಲ ದೇವತೆಗಳಿಗೆ, ಗರುಡಶೇಷ, ಪುಷ್ಕರ ಅಂತ ಸಕಲ ದೇವತೆಗಳಿಗೆ ನಿವೇದನೆ ಆಗಬೇಕು. ಇದು ನಮ್ಮಲ್ಲಿರೋ ಪದ್ಧತಿ. ಇದು ನಮಗೆ ಅರ್ಥ ಆಗಿರೋ ಪದ್ಧತಿ. ಇದು ತಾರತಮ್ಯ ದೃಷ್ಟಿಯಿಂದ ಸೂಕ್ತವಾದ ಪದ್ಧತಿನೂ ಕೂಡ. ಆದರೆ ಉಡುಪಿಯಲ್ಲಿ ಲಕ್ಷ್ಮೀದೇವಿ, ಪ್ರಾಣ, ಚತುರ್ಮುಖ ಇವರಿಗೆ ನಿವೇದನೆ ಮಾಡೋಕ್ಕಿಂತ ಮೊದಲು ಆ ವಿಶ್ವಕ್ಸೇನಿಗೆ ಒಂದು ತೆಗೆದಿಡ್ರಿ ಒಂದು ತಟ್ಟೆಯಲ್ಲಿ ಅಂತ ಹೇಳ್ತಾರೆ. ಇದು ಸರಿಯಾಗಿ ಅದನ್ನು ತಿಳ್ಕೊಂಡು ಮಾಡದೆ ಹೋದರೆ ಅದು ಭ್ರಾಂತಿ ಕಾರಣ ಆಗ್ತದೆ. ಅದೇನಂತ ಗೊತ್ತೂ ಆಗೋದಿಲ್ಲ. ನೈವೇದ್ಯಕ್ಕಾಗಿ ವಿಶ್ವಕ್ಸೇನಿಗೆ ತೆಗೆದಿಡಬೇಕು ಅಂತ ಕೆಲವರು ಹೇಳೋರಿದ್ದಾರೆ. ವಸ್ತುತಃ ಅದು ನೈವೇದ್ಯಕ್ಕಾಗಿ ವಿಶ್ವಕ್ಸೇನಿಗೆ ತೆಗೆದಿಡೋದಲ್ಲ. ಅಧಿಕೃತವಾಗಿ ಹೈವದನ ಪುರಾಣಿಕರು ಅಂತ ನಮ್ಮ ಗುರುಗಳು, ಅವ್ರನ್ನ ಕೇಳಿ ಅವ್ರು ಯಾವ ಅರ್ಥದಲ್ಲಿ ಆ ಥರ ಪುಸ್ತಕ ಬರೀತಾರೆ ಮತ್ತು ತಿಳ್ಕೊಳ್ಬೇಕಾದಂಥ ಸಂಗತಿ ಏನು ಅನ್ನೋದನ್ನ ಅತ್ಯಂತ ನಿಖರವಾದ ಮಾಹಿತಿಯನ್ನು ಹೇಳ್ತಿದ್ದಾನೆ. ಇದನ್ನ ಆ ಉಡುಪಿ ಕಡೆ ಮಾಡುವಂಥವರೇ ಉಳಿದವ್ರು ತಿಳ್ಕೊಂಡಿರ್ತಾರೆ ಅಂತ ನಂಗೆ ಖಾತ್ರಿ ಇಲ್ಲ. ವಿಶ್ವಕ್ಸೇನಿಗೆ ನೈವೇದ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ವಿಶ್ವಕ್ಸೇನಿಗೆ ನೈವೇದ್ಯ ಅಲ್ಲ. ಯಾಕೆಂದ್ರೆ ಇನ್ನೂ ಲಕ್ಷ್ಮೀದೇವಿ, ಪ್ರಾಣ ಇತ್ಯಾದಿ ನಿವೇದನೆ ಆಗಿಲ್ಲ. ಅವ್ರಿಗೆ ನಿವೇದನೆ ಹಾಕೋಕ್ಕಿಂತ ಮೊದಲು ವಿಶ್ವಕ್ಸೇನಿಗೆ ನೈವೇದ್ಯ ಮಾಡುವಂತಿಲ್ಲ. ಹಾಗಾದ್ರೆ ವಿಶ್ವಕ್ಸೇನಿಗೆ ತೆಗೆದಿಡೋದು ಏನು ಹಾಗಾದ್ರೆ ಅಂದ್ರೆ ಅದರಿಂದ ಒಂದು ತತ್ವ ಇದೆ. ಅದೇನಂದ್ರೆ, ಪರಮಾತ್ಮನಿಗೆ ನಿವೇದನೆ ಆಗಿರುವಂಥ ಎಲ್ಲಾ ಭಕ್ಷ್ಯ ಭೋಜ್ಯಗಳನ್ನ ಪರಮಾತ್ಮನ ಸಕಲ ಪರಿವಾರಕ್ಕೂ ಒಯ್ದು ಮುಟ್ಸೋ ಜವಾಬ್ದಾರಿ ಅವಂದು. ಇದಕ್ಕಾಗಿ ಅವನಿಗೆ ತೆಗೆದಿಡೋದು, ಬಾ ಅಂತ ಅವನು ಕರೆಯೋದು. ಅವನಿಗೆ ಅದು ನೈವೇದ್ಯ ಅಲ್ಲ. ವಿಶ್ವಕ್ಸೇನನ ಕೆಲಸ ಆ ಪರದೆ ಒಳಗೆ ನಿಂತ್ಕೊಂಡು ಅಲ್ಲಿ ನೈವೇದ್ಯ ಪದಾರ್ಥಗಳು ಬೇರೆ ಯಾರಿಗೂ ಕಾಣದೇ ಇರುವಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಹೇಗಿದೆಯೋ ಹಾಗೆ ಪರಮಾತ್ಮನಿಗೆ ನಿವೇದಿತವಾದ ವಸ್ತುಗಳನ್ನ ಸಕಲ ಪರಿವಾರದವರಿಗೆ, ಲಕ್ಷ್ಮೀದೇವಿಯಿಂದ ಹಿಡಿದು ಉಳಿದೆಲ್ಲ ಪರಿವಾರದವರಿಗೆ ಒಯ್ದು ಮುಟ್ಸೋ ಜವಾಬ್ದಾರಿ ಅವಂದು. ಅದಕ್ಕೆ ಸಾಂಕೇತಿಕ ಒಂದು ಆಹುತಿಯನ್ನು ಹೊರಗಿಡ್ತಾರೆ. ಅವನಿಗೆ ಅದು ನೈವೇದ್ಯ ಅಲ್ಲ. ನೈವೇದ್ಯ ಅಂತ ತಿಳ್ಕೊಳ್ಳೋದು ತಪ್ಪು. ನೈವೇದ್ಯ ಅಂತ ತಿಳ್ಕೊಂಡ್ಬಿಟ್ರೆ ಇನ್ನೂ ಲಕ್ಷ್ಮಿಗೆ, ಪ್ರಾಣನಿಗೆ ನೈವೇದ್ಯ ಆಗಿಲ್ಲ, ಅವ್ನಿಗೆ ಯಾಕೆ ನೈವೇದ್ಯ ಕೊಟ್ಟರೆ ಅಂತ ಪ್ರಶ್ನೆ ಬರ್ತದೆ. ಈ ಕಡೆ ಘಟ್ಟದ ಮೇಲಿನವರಿಗೆ, ಆ ಕಡೆಯವ್ರಿಗೂ ಇದು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಇಡುವಾಗಲೂ ಕೂಡ ಅದನ್ನ ನೈವೇದ್ಯ ಅಂತ ತಿಳ್ಕೊಳ್ಬಾರ್ದು. ವಿಶ್ವಕ್ಸೇನಿಗೆ ನೀನು ಇದನ್ನೆಲ್ಲರಿಗೂ ಒಯ್ದು ತಲುಪಿಸುವಂತ ನೆನಪಲ್ಲಿ ಆ ಸಂದರ್ಭದಲ್ಲಿ ಅದನ್ನ ನೆನಪಾದ್ರೂ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನ ಅಲ್ಲಿ ಅವ್ರು ಇಡಬೇಕು. ನಾವೇನು ಮಾಡಬೇಕು? ಇದು ಉಡುಪಿ ಕಡೆ ಪದ್ಧತಿ, ಅವ್ರನ್ನ ಪ್ರತ್ಯೇಕ ಇಡ್ತಾರೆ. ನಮ್ಮಲ್ಲಿ ವಿಶ್ವಕ್ಸೇನಿಗೆ ಪ್ರತ್ಯೇಕ ಇಡೋ ಪದ್ಧತಿ ಇಲ್ಲಲ್ಲ. ನಾವೇನು ಮಾಡ್ಬೇಕಾಗಾದ್ರೆ ಅಂತ ನಾನು ಹೈವದನ ಪುರಾಣಿಕರನ್ನ ಕೇಳಿದೆ. ಅವರು ನಮ್ಮ ಗುರುಗಳು, ಅವರು ನಿಮ್ಮ ಪದ್ಧತಿ ಹೇಗಿದೆ ಹಾಗೆ ನೀವು ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ಹೊಸದಾಗಿ ಇನ್ನೊಂದು ನಾನು ವಿಶ್ವಕ್ಸೇನ ತೆಗೆದಿಡು ಅಂತ ನಿಮಗೆ ಹೇಳೋದು ಕಷ್ಟ. ಅವರಲ್ಲಿ ಆಚರಣೆ ಇದೆ, ನಮ್ಮಲ್ಲಿ ಆಚರಣೆ ಇಲ್ಲ. ಹೊಸ ಆಚರಣೆ ಏನು ತಂದ್ರು, ಇದಕ್ಕೇನು, ಇದ್ರ ಹಿಂದಿನ ಅರ್ಥ ಏನು, ಇದ್ರ ಹಿಂದಿನ ತಾರ್ಕಿಕತೆ ಏನು, ಇದ್ರ ಹಿಂದಿನ ಅನುಸಂಧಾನ ಏನು ಅಂತ ಯಾರು ಕೇಳಿದ್ರೆ ಅದನ್ನ ವಿವರಿಸಲಿಕ್ಕೆ ನಮಗೆ ಬರಬೇಕಲ್ಲ. ಅದಕ್ಕಾಗಿ ನಾವು ಪ್ರತ್ಯೇಕವಾಗಿ ಇಡೋದು ಬೇಡ. ಆದರೆ ಒಂದು ವಾಕ್ಯವನ್ನ ಸಂಸ್ಕೃತದಲ್ಲಾಗಲಿ ಕನ್ನಡದಲ್ಲಾಗಲಿ ನಾವು ಪಂಡಿತರು ಅನಿಸ್ಕೊಂಡವ್ರು ಸಂಸ್ಕೃತದಲ್ಲಿ ವಾಕ್ಯ ಹೇಳ್ತೀವಿ. ಚತುರ್ಮುಖ ಲಕ್ಷ್ಮೀದೇವಿ, ಚತುರ್ಮುಖ, ಮುಖ್ಯ ಪ್ರಾಣ, ಭಾರತಿ, ಸರಸ್ವತಿ ಇವರೆಲ್ಲರಿಗೂ ಕೂಡ ವಿಶ್ವಕ್ಸೇನನ ದ್ವಾರ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇನೆ
ಅಂತ ನೀವು ಕನ್ನಡದಲ್ಲಿ ಅನ್ರಿ, ನಾವು ಸಂಸ್ಕೃತದಲ್ಲಿ ಅಂತೇಳಿ. ಎರಡು ಅಂದ್ರೂ ಒಂದೇ, ದೇವರಿಗೇನು ಭಾಷೆ ದೊಡ್ಡದೇನಲ್ಲ, ಯಾರು ಯಾವ ಭಾಷೆ ಇಲ್ಲದೋ ಅನ್ಬೋದು. ನಾನೀಗೇನು ಅಳವಡಿಸ್ಕೊಂಡಿದ್ದೇನೆ, ಇದು ವಿಶ್ವಕ್ಸೇನ ಆ ಪದಾರ್ಥವನ್ನು ಲಕ್ಷ್ಮೀದೇವಿ ಮೊದಲಾದ ಎಲ್ಲರಿಗೂ ಅರ್ಪಣೆ ಮಾಡ್ತಾನೆ ಅನ್ನೋ ಅನುಸಂಧಾನವನ್ನು ತಲೆಯಲ್ಲಿ ತಂದ್ಕೊಂಡಂತೇನೂ ಆಯಿತು. ಘಟ್ಟದ ಮೇಲೆ ನಮ್ಮ ಸಂಪ್ರದಾಯ ಬಿಟ್ಟಂತೇನೂ ಆಗಲಿಲ್ಲ. ಯಾಕಂದ್ರೆ ಅಲ್ಲೊಂದು ತುತ್ತು ಹೊಸದಾಗಿ ತೆಗೆದಿಟ್ರೆ ಇದೇನು ಹೊಸದಾಗಿ ಶುರು ಮಾಡಿದ್ರಲ್ರಿ ಅಂತ ಆಕ್ಷೇಪ ಬರ್ತದೆ. ಆ ಆಕ್ಷೇಪಕ್ಕೆ ದಾರಿ ಆಗೋದು ಬೇಡ. ಆದರೆ ಅಲ್ಲಿರುವಂಥ ಅನುಸಂಧಾನವನ್ನು ತಗೊಳ್ಬೇಕು. ಅದು ಕೆಲವು ಪ್ರಾಚೀನ ಗ್ರಂಥಗಳಲ್ಲಿ, ಯೋಗ ದೀಪಿಕಾ ಮೊದಲಾದ ಗ್ರಂಥಗಳಲ್ಲಿ, ನಾರಾಯಣ ಪಂಡಿತಾಚಾರ್ಯ ಗ್ರಂಥಗಳಲ್ಲಿ ವಿಶ್ವಕ್ಸೇನ ಆ ನೈವೇದ್ಯವನ್ನು ಒಯ್ದು ತಲುಪಿಸ್ತಾನೆ ಅಂತ ಇದೆ ಅಂತ ನಾನು ಕೇಳಿಬಲ್ಲೆ. ಕೆಲವು ವಿದ್ವಾಂಸರನ್ನೆಲ್ಲ ಆ ಮೂಲಕ ನಾನು ಸಂಪರ್ಕ ಮಾಡಿದ್ದೇನೆ. ಅಂತ ಯಾವುದೋ ಒಂದು ಗ್ರಂಥದಲ್ಲಿದೆ, ನಮಗೂ ನೆನಪಿಲ್ಲ. ಸ್ವಲ್ಪ ಅದನ್ನು ಹುಡುಕಿ ತೆಗೆದ್ರೆ ಗೊತ್ತಾಗ್ತದೆ ಅಂತಂದ್ರು. ನನಗಿಲ್ಲಿ ಗ್ರಂಥಗಳ ಕೊರತೆ, ಎಲ್ಲ ನೋಡಬೇಕು ಅಂತ ಕೂಡಲೇ ನನ್ನ ಕೈಗೆಲ್ಲ ಸಿಗೋದಿಲ್ಲ. ಅದಕ್ಕಾಗಿ ಎಲ್ಲಿ ಆ ಸಂಗತಿ ಇದೆ, ವಿಶ್ವಕ್ಸೇನ ಈ ಎಲ್ಲ ಪದಾರ್ಥಗಳನ್ನು ಒಯ್ದು ಎಲ್ಲಿ ಕೊಡ್ತಾನೆ ಅಂತ ಎಲ್ಲಿದೆ ಅಂತ ಕೇಳಿದರೆ ಯಾವ ಗ್ರಂಥ ನನಗೆ ಹೇಳಿ ನೆನಪಿಲ್ಲ. ಆದರೆ ಇವತ್ತು ಸಮಾಜದಲ್ಲಿ ಬದುಕಿದ್ದಂಥ ಅತ್ಯಂತ ಶ್ರೇಷ್ಠ ವಿದ್ವಾಂಸರು, ಆ ಯತಿಗಳು ಇದರಲ್ಲಿ ಏನು ಮಾಡ್ತಾರೆ ಆ ಉಡುಪಿ ಕಡೆಗಳಲ್ಲಿ, ಆ ಅನುಸಂಧಾನ ಏನಿದೆ ಅನ್ನೋದನ್ನು ನಿಮ್ಮ ಎದುರಿಗೆ ಹೇಳಿದೆ. ಹಾಗಾಗಿ ನಾವು ನಮ್ಮ ಕಡೆ ಪದ್ಧತಿಯನ್ನು ಬಿಡದಂತೆ ಆ ಒಂದು ಅನುಸಂಧಾನವನ್ನು ಒಳಗೊಂಡಂತೆ ಲಕ್ಷ್ಮೀದೇವಿ, ಚತುರ್ಮುಖ, ಪ್ರಾಣ, ಭಾರತಿ, ಸರಸ್ವತಿ ಇವರೆಲ್ಲರಿಗೂ ಕೂಡ ವಿಶ್ವಕ್ಸೇನ ದ್ವಾರ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇನೆ ಒಂದು ತೀರ್ಥ ಹಾಕಿಬಿಡ್ರಿ. ಆ ಅನುಸಂಧಾನ ಬಂದು ಹೋಯಿತು. ಅದಾದ್ಮೇಲೆ ಮತ್ತೆ ಗರುಡಶೇಷಾದ ರುದ್ರರಿಗೆ, ಸನಕ ಸನಂದನಾದಿ ಋಷಿಗಳಿಗೆ ಮತ್ತೆ ವಿಶ್ವಕ್ಸೇನ ದ್ವಾರ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಆ ಎರಡು ತುತ್ತು ಪ್ರತ್ಯೇಕವಾಗಿ ತೆಗೆದಿಟ್ಟಿರ್ತಾರಲ್ಲ ಅದಕ್ಕೆ ನೈವೇದ್ಯ ತೀರ್ಥ ಹಾಕ್ರಿ, ಅದು ಆಯಿತು. ಅಂತೂ ಎಲ್ಲರಿಗೂ ಕೂಡ ವಿಶ್ವಕ್ಸೇನ ದ್ವಾರ ನೈವೇದ್ಯ ಮುಟ್ಟಿತು ಅನ್ನುವ ಅನುಸಂಧಾನ, ಶಾಸ್ತ್ರೀಯ ಅನುಸಂಧಾನ ಅಲ್ಲಿ ನಮಗೆ ತಪ್ಪಿದಂತೆ ಆಗಲಿಲ್ಲ, ಅದಕ್ಕೆ ಚ್ಯುತಿ ಬರಲಿಲ್ಲ. ಇದನ್ನ ಈ ಎಲ್ಲ ಹಂತಗಳು, ಎಲ್ಲ ಸ್ಟೆಪ್ಗಳು ತಲೆಯಲ್ಲಿ ಉಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ರೆಕಾರ್ಡಿಂಗನ್ನು ಕೇಳಬೇಕು ಇನ್ನೊಂದ್ಸರಿ, ಅಥವಾ ಇದನ್ನೆಲ್ಲ ಒಂದ್ಸರಿ ಬರೆದಿಟ್ಕೋಬೇಕು. ಹಾಗಾದರೆ ಇದನ್ನು ಕೃತಿಗಿಳಿಸ್ಲಿಕ್ಕೆ ಸಾಧ್ಯ. ಅಂತೂ ಇಷ್ಟೆಲ್ಲ ಇದೆ ನೈವೇದ್ಯ ಅಂತಂದ್ರೆ. ನೈವೇದ್ಯ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ಏನೋ ಮಾಡೋದಲ್ಲ, ಇಷ್ಟೆಲ್ಲ ಇದೆ ಅಂತ ತಿಳ್ಕೊಳ್ಬೇಕು. ಸರ್ವಕಾಲಗಳಲ್ಲಿ ಸರ್ವೇಶ ನೂತನ ಸಮೀಚೀನ ಸುರಸೋಪೇತ ಹೃದಯ ಪದಾರ್ಥದಳು ವಿಧಿಮಾತೆ ತತ್ತದ್ರಸದಳು ರಸರೂಪ ತಾನಾಗಿ ಪ್ರೀತಿ ಬಡಿಸುತ್ತ ನಿತ್ಯದಿ ಜಗನ್ನಾಥ ವಿಠಲನ ಕೂಡಿ ತಾ ನಿರ್ಭೀತಳಾಗಿಹಳೆಂದು ಅರಿದು ನೀ ಭಜಿಸು ಸುಖಿಸುತ್ತಿರು. ಇದು ಈ ಸಂಧಿಯ ಕೊನೆಯ ಪದ್ಯ. ನಿಷಿದ್ಧವಲ್ಲದೆ ಇರುವಂತಹ ಹೊಸದಾಗಿ ತಯಾರು ಮಾಡಿದಂಥ ಯಾವುದೇ ಪದಾರ್ಥಗಳೇನಿವೆ ಆ ಎಲ್ಲ ಪದಾರ್ಥಗಳಲ್ಲಿ ಮನಸ್ಸಿಗೆ ಹಿತಕರ ಅನ್ಸ್ಕೊಂಡಂಥ ಪದಾರ್ಥಗಳಲ್ಲಿ ಬ್ರಹ್ಮನ ತಾಯಿಯಾದಂತಹ ಲಕ್ಷ್ಮೀದೇವಿ ಅಲ್ಲೇ ಒಳಗಿದ್ದಾಳೆ. ಇದ್ದು ತಾನೇ ಆ ಭಗವಂತನಿಗೆ ಅದನ್ನು ನಿವೇದನೆ ಮಾಡ್ತಾಳೆ. ನೈವೇದ್ಯ ಮಾಡೋದು ನಾವಲ್ಲ, ಅಡುಗೆ ಮಾಡೋದು ಅವಳೇ. ಯಾಕಂದ್ರೆ ಅಡುಗೆ ಮಾಡುವವರಲ್ಲಿ ಅವಳಿದ್ದಾಳೆ ಅಂತ ನಾವು ಹಿಂದೆ ನೋಡಿದ್ವಿ. ಅವಳೇ ಇದ್ದಾಳೆ, ಬಡಿಸೋದು ಕೂಡ ಅವಳೇ ಬಡಿಸ್ತಾಳೆ. ತಾನು ಆತನ ಜೊತೆಗೆ ಸಂತೋಷದಿಂದ ಇರ್ತಾಳೆ ಅಂತ ನೀನು ತಿಳ್ಕೋ. ನೂತನ ಸಮೀಚೀನ ಸುರಸೋಪೇತ ಹೃದಯ ಪದಾರ್ಥದಳು. ಈ ಭಗವಂತನ ನಿವೇದನೆ ಮಾಡಲಿಕ್ಕೆ ಪದಾರ್ಥಗಳು ಇರ್ತಾವಲ್ಲ, ಹಾಲು ಮೊಸರು ಇವೆಲ್ಲ ಫ್ರೆಶ್ ಆಗಿರಬೇಕು, ಅದೆಲ್ಲ ಸರಿನೇ. ಮಸಾಲೆ ಪದಾರ್ಥವನ್ನು ಕೂಡ ಫ್ರೆಶ್ ಆಗಿ ಮಾಡೋರಿದ್ದಾರೆ. ಪ್ರತಿನಿತ್ಯ ಹೊಸ ಮಸಾಲೆ ಮಾಡಿ ಸಾಯಂಕಾಲ 4 ಗಂಟೆ ಆದರೂ ಊಟ ಮಾಡೋರಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಇಂಥ ಕಠೋರ ಶಿಸ್ತನ್ನು ಪಾಲನೆ ಮಾಡೋರಿದ್ದಾರೆ. ಅದಕ್ಕಾಗಿ ನೂತನ ಅಂತ ಬಂತಿಲ್ಲ. ಇನ್ನು ತಂಗಳ ಪದಾರ್ಥಗಳನ್ನು ನಿನ್ನೆ ಮಾಡಿದ ಭಕ್ಷ್ಯ ಭೋಜ್ಯಾದಿಗಳನ್ನು ಇರಲೇಬಾರದು. ಆದರೆ ಕೆಲವು ಪದಾರ್ಥಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಮಾಡ್ಬೋದು. ಸುಮ್ಮನೆ ಇಂಥದ್ದೆಲ್ಲ ಕಟ್ಟುನಿಟ್ಟುಗಳನ್ನ ಎಲ್ಲರಿಗೂ ಅನ್ವಯ ಮಾಡಲಿಕ್ಕೆ ಕಷ್ಟ ಆದಿತ್ತು. ಯಾವುದೋ ಕೆಲವು ಉಂಡೆ ಮೊದಲಾದ ಪದಾರ್ಥಗಳನ್ನು ನಿನ್ನೆ ಮಾಡಿದ್ದನ್ನು ಇವತ್ತು ಅರ್ಪಣೆ ಮಾಡಬೇಕಾಗ್ತದೆ. ಇವತ್ತು ಬೆಳಿಗ್ಗೆನೇ ಮಾಡಿದ್ದನ್ನು ಈಗಲೇ ಮಾಡಿರಿ ಅಂದರೆ ಆ ಗೃಹಿಣಿಯರು ಅದನ್ನು ಮಾಡೋದು ಯಾವಾಗ, ಈ ಯಜಮಾನರು ಪೂಜೆ ಮಾಡೋದು ಯಾವಾಗ? ಅದು ಬೇಡ. ನೂತನ ಸಮೀಚೀನ ಅಂದರೆ ನಿಷಿದ್ಧವಲ್ಲದೇ ಇದ್ದಂಥ ಸುರಸೋಪೇತ ಹೃದಯ ಪದಾರ್ಥದಳು ವಿಧಿ ಮಾತೆ ಚತುರ್ಮುಖ ಬ್ರಹ್ಮನ ತಾಯಿ ತತ್ತದ್ರಸದಳು ಆಯಾ ರಸಗಳೊಳಗೆ ರಸರೂಪ ತಾನಾಗಿ ಅವರೊಳಗೆ ತಾನಿದ್ದಾಳೆ. ಪ್ರೀತಿ ಬಡಿಸುತ್ತ ಪರಮಾತ್ಮನನ್ನು ಸಂಪ್ರೀತನನ್ನಾಗಿ ಮಾಡ್ತಾಳೆ. ನಿತ್ಯದಿ ಜಗನ್ನಾಥ ವಿಠಲನ ಕೂಡಿ ಆತನ ಜೊತೆಗೆ ತಾನಿದ್ದಾಳೆ. ನಿರ್ಭೀತಳಾಗಿದ್ದಾಳೆ. ಅವಳಿಗೆ ಭಗವಂತನನ್ನು ಆರಾಧನೆ ಮಾಡುವ ಕೆಲಸದಲ್ಲಿ ಯಾವುದೇ ಆತಂಕ, ಯಾವುದೇ ಆಲಸ್ಯ ಇಲ್ಲ ಅವಳಿಗೆ. ಅದಕ್ಕಾಗಿ ಆತ ನಿರ್ಭೀತಳಾಗಿ ಹೇಳು ಎಂದರಿದು ಇದನ್ನು ನೀ ತಿಳ್ಕೊಂಡ್ಬಿಡು. ಇಷ್ಟು ಸಾಕು. ಯಾಕಂದ್ರೆ ನೀನು ಇದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ನೀ ಇದನ್ನು ಅರಿತು ಬಿಡು ಸಾಕು. ನೀ ಭಜಿಸು, ಆ ಮೂಲಕ ಸುಖಿಸುತ್ತಿರು. ನಮಗೆ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಏನಂದ್ರೆ, ಅಗ್ನೌ ಕ್ರಿಯಾಮಿತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ ಪ್ರತಿಮಾ ಸ್ವಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ. ಅಗ್ನೌ ಕ್ರಿಯಾವತಾಂ, ಗೃಹಸ್ಥರಾದವರು, ಬ್ರಹ್ಮಚಾರಿಗಳಾದವರು ಇವರೆಲ್ಲ ಅಗ್ನಿ ಕಾರ್ಯ, ಉಪಾಸನ, ಅಗ್ನಿಹೋತ್ರ ಇತ್ಯಾದಿಗಳನ್ನು ಮಾಡಬೇಕು. ಅಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು. ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯ ಹರಿಹಿ, ಯೋಗಿಗಳಾದವರು ಅವರೆಲ್ಲ ಹೃದಯದಲ್ಲೇ ಭಗವಂತನನ್ನು ಆರಾಧನೆ ಮಾಡ್ತಿರ್ತಾರೆ.
ಸಮಾಜ ವ್ಯವಸ್ಥೆಗೆ ಹೋಗಿ ಹೊರಗಿನ ಪೂಜೆ ಮಾಡ್ತಾರೆ ಅಂತ ಖಾತ್ರಿ ಇಲ್ಲ. ಸಮಾಜ ವ್ಯವಸ್ಥೆಯಲ್ಲಿ ದಿನಗಟ್ಟಲೆ ಮಗ್ನರಾಗಿ ಬಿಟ್ಟಿರ್ತಾರೆ. ಅವ್ರು ನೀವು ಹೊರಗಿನ ಪೂಜೆ ಯಾಕೆ ಮಾಡಲಿಲ್ಲ ಅಂತ ಅವ್ನು ಕೇಳೋಂಗಿಲ್ಲ. ತೀರ್ಥ ಯಾಕೆ ತಗೊಳ್ಳಿಲ್ಲ, ನೈವೇದ್ಯ ಯಾಕೆ ಮಾಡಲಿಲ್ಲ, ವೈಶ್ವದೇವ ಯಾಕೆ ಮಾಡಲಿಲ್ಲ ಅಂತ ಅವ್ರನ್ನ ಅನ್ನುವಂತೆ ಇಲ್ಲ. ಯೋಗಿನಾಂ ಹೃದಯೇ ಹರಿಹಿ ಪ್ರತಿಮಾಸು ಅಪ್ರಬುದ್ಧಾನಾಂ. ಇದಕ್ಕಾಗಿ ನಾನು ಈ ಶ್ಲೋಕವನ್ನು ತಗೊಂಡೆ. ಅಪ್ರಬುದ್ಧರಾದಂಥ, ಇನ್ನೂ ಮೇಲೆ ಏರಲಿಲ್ಲ, ನಾವು ಇಲ್ಲೇ ಕೆಳಗೆ ಬಿದ್ದಿದ್ದೇವೆ. ಇಂಥ ಅಪ್ರೌಢರಾದ ನಮಗೆ ಪ್ರತಿಮಾಗಳಲ್ಲಿ ಪೂಜೆ ವಿಹಿತ, ನಾವಿದನ್ನು ಮಾಡಲೇಬೇಕು. ಈ ಅಪ್ರೌಢ ಹಂತವನ್ನು ದಾಟಿ ಪ್ರೌಢಾವಸ್ಥೆಗೆ ನಾವು ಹೋದ್ಮೇಲೆ, ಅಂದರೆ ವಯಸ್ಸಾಗೋದಲ್ಲ, ಪರಮಾತ್ಮನ ಸಾಮಾಜಿಕ ಅವಸ್ಥೆಯಲ್ಲಿ ಕಾಣುವ ತನಕ ನಾವು ಆ ಹಂತಕ್ಕೆ ಹೋಗೋ ತನಕ ಪ್ರತಿಮಾದಲ್ಲಿ ಪೂಜೆ ಮಾಡಲೇಬೇಕು. ಸರ್ವತ್ರ ವಿಜಿತಾತ್ಮನಾಂ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಜನ ದೇವತೆಗಳೆಲ್ಲರೂ ಕೂಡ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಇಷ್ಟರ ಪೈಕಿ ನಮ್ದು ಯಾವ ಹಂತ ಅಂತಂದ್ರೆ, ನಾವು ಅಗ್ನಿಹೋತ್ರ ಉಪಾಸನೆ ಇತ್ಯಾದಿಗಳನ್ನು ಮಾಡಬೇಕು. ಅಲ್ಲದೆ ಪ್ರತಿಮಾಗಳಲ್ಲಿ ಅಪ್ರಬುದ್ಧರಾದಂಥ, ಅಪ್ರೌಢರಾದಂಥ ನಾವು, ಇನ್ನೂ ಸಾಧನೆ ಮಾರ್ಗವನ್ನು ಏರದೇ ಇರುವಂಥ ನಾವು ಲೋಹಮಯವಾದಂಥ, ಶಿಲಾಮಯವಾದಂಥ ಪ್ರತಿಮಾಗಳಲ್ಲಿ ಭಗವಂತನನ್ನು ಕಾಣಬೇಕು. ಆಗ ಮಾಡಲಿಕ್ಕಾಗಿ ಇಷ್ಟೆಲ್ಲ ಆ ನೈವೇದ್ಯ, ಅಭಿಷೇಕ ಇತ್ಯಾದಿಗಳು, ಅದ್ರ ಹಿಂದಿನ ತತ್ವಗಳೆಲ್ಲ ತಿಳ್ಕೊಂಡ್ರೆ ನಾವು ಮಾಡುವಂತಹ ಪ್ರತಿಮಾ ಪೂಜಾ ಸಾರ್ಥಕ ಆಗ್ತದೆ. ಆ ನೈವೇದ್ಯ, ವೈಶ್ವದೇವ ಇತ್ಯಾದಿಗಳು ಸಾರ್ಥಕ ಆಗ್ತದೆ ಅಂತನ್ನೋದನ್ನ ತಿಳ್ಕೊಳ್ಬೇಕು. ಇಲ್ಲಿಗೆ ಈ ನೈವೇದ್ಯ ಪ್ರಕರಣ ಸಂಧಿ 31ನೇ ಸಂಧಿ, ಇದು 25ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 932ನೇ ಪದ್ಯ ಇದು ಸಮಾಪ್ತಿಯನ್ನು ಕಂಡಿದೆ. ಇವತ್ತು ಇದು ಶುಕ್ರವಾರ. ಆ ಲಕ್ಷ್ಮೀದೇವಿ ಬಗ್ಗೆ ಸಾಕಷ್ಟು ಬಂತು. ಅವಳು ಅಡಿಗೆ ಮಾಡುವವರಲ್ಲಿರ್ತಾಳೆ ಮತ್ತು ಆ ಪದಾರ್ಥಗಳಲ್ಲಿ ಹಾಕಿರ್ತಾಳೆ. ಈ ಕೊನೆಯ ಪದ್ಯದಲ್ಲೇ ಬಂತದು. ನೂತನ ಸಮೀಚೀನ ಸುರಸೋಪೇತ ಸದ್ಯ ಪದಾರ್ಥದಳು ವಿಧಿಮಾತೆ ರಸರೂಪ ತಾನಾಗಿ ಅಂತ ಬಂತು. ಅಂತೂ ಒಟ್ಟಾರೆ ಅಡಿಗೆ ಮನೆಗೇನೆ ಜವಾಬ್ದಾರಿನೇ ಭೀಮಸೇನಂದು. ರಾಜಸೂಯಾಗ ಸಂದರ್ಭದಲ್ಲಿ ಆತನೇ ಅಡಿಗೆ ಮನೆ ಜವಾಬ್ದಾರಿ ತಗೊಂಡಿದ್ದ ಅಂತ ಹಿಂದೆ ಹೇಳಿದ್ದೆ. ಆ ಭೀಮಸೇನ ಅಂತರ್ಯಾಮಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಏನಿದ್ದಾಳೆ, ಅವಳ ಅಂತರ್ಯಾಮಿಯಾಗಿರ್ತಕ್ಕಂಥ ಈ ಭಗವಂತ ನಮ್ಮ ಕುಲಸ್ವಾಮಿ, ನಾವು ಯಾವ್ಯಾವ ಕುಲದೇವತೆಯನ್ನು ಪೂಜೆ ಮಾಡ್ತೀವೋ ಆತ, ಮತ್ತು ಆ ಅಗ್ನಿಯಲ್ಲಿ ವೈಶ್ವದೇವ ಮಾಡುವಾಗ ಅಲ್ಲಿರುವಂಥ ಪರಶುರಾಮ ರೂಪಿಯಾದಂಥ ಭಗವಂತ. ಮತ್ತೆ ನಾವು ಊಟ ಮಾಡ್ತೀವಿ. ಒಟ್ಟು ಊಟನೂ 3 ಥರದ ಊಟ. ನೈವೇದ್ಯ ಅನ್ನೋದೇ 3 ಥರದ್ದು. ಒಂದು ದೇವರ ಎದುರಿಗೆ ನೈವೇದ್ಯ, ಅಗ್ನಿಯಲ್ಲಿ ನೈವೇದ್ಯ ವೈಶ್ವದೇವ, ಮತ್ತು ನಾವು ಊಟ ಮಾಡ್ತೀವಲ್ಲ ಇದು ಒಂದು ನೈವೇದ್ಯವೇ. 3 ಹಂತದ ನೈವೇದ್ಯ ಭಗವಂತನಿಗೆ. ಈ ಅಲ್ಲಿ ನಾವು ಯಾವ ಪ್ರತಿಮಾ ಇಟ್ಕೊಂಡಿರ್ತೀವೋ, ನಮ್ಮ ಕುಲದೇವರು ಯಾವುದೋ, ನಮ್ಮ ಗುಡಿಯಲ್ಲಿ ಯಾವ ಪ್ರತಿಮಾ ಇದೆಯೋ ಅದು, ಅಗ್ನಿಯಲ್ಲಿ ಪರಶುರಾಮ. ನಮ್ಮೊಳಗೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾನಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಮ್ಮೊಳಗೆ ವೈಶ್ವಾನರ ಅನ್ನೋ ಶಬ್ದದಿಂದ ಭಗವಂತ ಇದ್ದು ಈ 4 ವಿಧವಾದ ಆಹಾರ ಪದಾರ್ಥಗಳನ್ನು, ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ ಅನ್ನೋ ಪದಾರ್ಥಗಳನ್ನು ನಾನು ಜೀರ್ಣ ಮಾಡ್ತೀನಿ ಅಂತ ಭಗವಂತ ಹೇಳ್ಕೊಂಡದ್ದು. ಹೀಗೆ ಆ 3 ರೂಪದ ಭಗವಂತನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.